ನಮಸ್ತೆ ಮಕ್ಕಳೇ, ವೆಲ್ಕಮ್ ಟು ಬಯೋ ಸ್ಟಡೀಸ್. ಸೆಲ್ ಚಾಪ್ಟರ್ನಲ್ಲಿ ನಾವು ಆರ್ಗನಲೀಸಿನ ಸ್ಟಡಿ ಮಾಡ್ತಾ ಇದ್ವಿ. ವಿ ಹ್ಯಾವ್ ಸ್ಟಡೀಡ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಕಾಂಪ್ಲೆಕ್ಸ್, ಲೈಸೋಸೋಮ್, ವ್ಯಾಕ್ಯೂಲ್ ಆ್ಯಂಡ್ ಪ್ರೀವಿಯಸ್ ವಿಡಿಯೋದಲ್ಲಿ ವಿ ಹ್ಯಾವ್ ಸ್ಟಡೀಡ್ ಅಬೌಟ್ ದ ಮೈಟೋಕಾಂಡ್ರಿಯಾ. ಈ ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್ಸ್ ಬಗ್ಗೆ ನಾವು ಒಂದು ಎಂಡೋಸಿಂಬಯೋಟಿಕ್ ಥಿಯರಿ ಅಂತ ಕಲ್ತಿದ್ವಿ. ದ್ಯಾಟ್ ಮೀನ್ಸ್ ಪ್ರೋಕ್ಯಾರಿಯೋಟ್ಸಿಂದ ಯೂಕ್ಯಾರಿಯೋಟಿಕ್ ಸೆಲ್ಲು ಹೇಗೆ ಓರಿಜಿನ್ ಆಯಿತು ಅಂತ. ಬಯೋ ಸ್ಟಡೀಸ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮುಂಚೆ ಇರುವಂತಹ ಪ್ರೀವಿಯಸ್ ವಿಡಿಯೋನ ನೋಡಿ, ಅಂದರೆ ನಿಮಗೆ ಅದು ಎಂಡೋಸಿಂಬಯೋಟಿಕ್ ಥಿಯರಿ ಬಗ್ಗೆ ಅರ್ಥ ಆಗುತ್ತೆ. ಸೊ ಲೈಕ್ ಮೈಟೋಕಾಂಡ್ರಿಯಾ, ಪ್ಲಾಸ್ಟಿಡ್ಸ್ ದೀಸ್ ಆರ್ ಆಲ್ಸೋ ಕವರ್ಡ್ ಬೈ 2 membranes. ಸೊ ಇವು ಕೂಡ 2 ಲೇಯರನ್ನು ಹೊಂದಿರ್ತವೆ. ದೇರ್ ಫೋರ್ ದೇ ಆರ್ ದ ಡಬಲ್ ಮೆಂಬ್ರೇನ್ ಕವರ್ಡ್ ಆರ್ಗನಲಿ. ಇದಂತೂ ಗೊತ್ತಿದೆ. ಬಟ್ ಡಿಫ್ರೆನ್ಸ್ ಏನು? ಮೈಟೋಕಾಂಡ್ರಿಯಾ it is present in both plant cells and animal cells, right? But plastids, they are present only in the plant cells, plus they are also present in the euglenoids. See, prokaryotes and eukaryotes ಅಂತ ಹೇಳ್ತೀವಿ, ಹೌದಾ? prokaryotic cell and eukaryotic cell. If you take the organelles, okay, now we have 3 types of organelles. skip ಮಾಡಬೇಡಿ, ರಿವಿಷನ್. ಆರ್ಗನಲೀಸ್ ಯಾವ್ಯಾವುದು 3 ಟೈಪ್ಸು? ಒಂದು ಮೆಂಬ್ರೇನ್ ಇರೋದಿಲ್ಲ, ಮೆಂಬ್ರೇನ್ ಲೆಸ್ ಆರ್ಗನಲಿ, ದೆನ್ ಸಿಂಗಲ್ ಮೆಂಬ್ರೇನ್ ಕವರ್ಡ್ ಆರ್ಗನಲೀಸ್ ಆ್ಯಂಡ್ ಡಬಲ್ ಮೆಂಬ್ರೇನ್ ಕವರ್ಡ್ ಆರ್ಗನಲೀಸ್. ಪ್ರೋಕ್ಯಾರಿಯೋಟ್ಸ್ ಮತ್ತು ಯೂಕ್ಯಾರಿಯೋಟ್ಸದ್ದು ಸೈಟೋಪ್ಲಾಸಮ್ ತಗೊಂಡ್ರೆ, ಪ್ರೋಕ್ಯಾರಿಯೋಟ್ಸ್ ಒಳಗಡೆ ನಮಗೆ ಜಸ್ಟ್ ವಿ ವಿಲ್ ಗೆಟ್ ದ ಮೆಂಬ್ರೇನ್ ಲೆಸ್ ಆರ್ಗನಲೀಸ್. ಸೊ ಯಾವುದೇ ಮೆಂಬ್ರೇನನ್ನು ಹೊಂದಿರದೇ ಇರುವಂತಹ ಆರ್ಗನಲೀಸು ಇಲ್ಲಿ ಕಂಡು ಬರ್ತವೆ. ಯೂಕ್ಯಾರಿಯೋಟ್ಸ್ ತಗೊಂಡ್ರೆ ಆಲ್ ದ 3 ಟೈಪ್ಸ್, ಅಂದರೆ ಮೆಂಬ್ರೇನ್ ಲೆಸ್, ಸಿಂಗಲ್ ಮೆಂಬ್ರೇನ್ ಆ್ಯಂಡ್ ಡಬಲ್ ಮೆಂಬ್ರೇನ್ ಆರ್ಗನಲೀಸ್ ಇಲ್ಲಿ ಇರ್ತವೆ. ಪ್ಲಾಸ್ಟಿಡ್ಸ್ ಇದರಲ್ಲಿ ಬರುತ್ತೆ, ಪ್ಲಾಸ್ಟಿಡ್ಸು ಡಬಲ್ ಮೆಂಬ್ರೇನ್ ಕವರ್ಡ್ನಲ್ಲಿ ಬರುತ್ತೆ, ಪ್ಲಾಸ್ಟಿಡ್ಸ್, ಹೌದಾ? ನಾವು ಯೂಕ್ಯಾರಿಯೋಟ್ಸ್ ಅಂತಂದರೆ ಅಗೇನ್ ವಿ ಹ್ಯಾವ್ 2 ಟೈಪ್ಸ್. ಆ್ಯಕ್ಚುಲಿ ಯೂಕ್ಯಾರಿಯೋಟ್ಸ್ ಅಂತಂದರೆ ಆಲ್ ದ 4 ರಿಮೈನಿಂಗ್ ಕಿಂಗ್ಡಮ್ಸ್, ಮೊನೇರಾನ್ನ ಬಿಟ್ಟು ಮಿಕ್ಕಿದ ಎಲ್ಲ 4 ಕಿಂಗ್ಡಮ್ಸ್ಗಳು ಯೂಕ್ಯಾರಿಯೋಟಿಕ್ ಸೆಲ್ಗಳನ್ನು ಹೊಂದಿರ್ತವೆ. ಬಟ್ ನಾವಿಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದ್ತಿರೋದು ಪ್ಲ್ಯಾಂಟ್ ಸೆಲ್ಸ್ ಮತ್ತು ಆ್ಯನಿಮಲ್ ಸೆಲ್. ಸೊ ಹಿಯರ್ ಐ ಆಮ್ ಟೇಕಿಂಗ್ ಓನ್ಲಿ ಪ್ಲ್ಯಾಂಟ್ ಸೆಲ್ಸ್, ರೈಟ್, ಆ್ಯಂಡ್ ಆ್ಯನಿಮಲ್ ಸೆಲ್ಸ್. okay, so if you take the plastids are present only in the plant cells and they are absent in the animal cell. ಅದೇ ನೀವು ಮೈಟೋಕಾಂಡ್ರಿಯಾ ತಗೊಂಡ್ರೆ, ಮೈಟೋಕಾಂಡ್ರಿಯಾಗೂ ಕೂಡ ನಿಮಗೆ ಡಬಲ್ ಮೆಂಬ್ರೇನ್ ಇರುತ್ತೆ ಹೊರಗಡೆಯಿಂದ. ಬಟ್ ದಿಸ್ ಮೈಟೋಕಾಂಡ್ರಿಯಾ ಇಟ್ ಈಸ್ ಪ್ರೆಸೆಂಟ್ ಇನ್ ಬೋತ್ ಪ್ಲ್ಯಾಂಟ್ ಸೆಲ್ ಆ್ಯಸ್ ವೆಲ್ ಆ್ಯಸ್ ಆ್ಯನಿಮಲ್ ಸೆಲ್. ಸೊ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಂತೂ ನಮಗೆ ರೈಬೋಸೋಮ್ಸ್ ಬಿಟ್ಟು ಬೇರೆ ಏನೇನು ಕಲಿಲಿಕ್ಕೆ ಸಿಗೋದಿಲ್ಲ. ನೆಕ್ಸ್ಟ್ ವಿಡಿಯೋ ರೈಬೋಸೋಮ್ಸ್ ಬಗ್ಗೆನೇ ಇದೆ. ಈ ವಿಡಿಯೋದಲ್ಲಿ ವಿ ವಿಲ್ ಸ್ಟಡಿ ಅಬೌಟ್ ದ ಪ್ಲಾಸ್ಟಿಡ್ಸ್. ಓಕೆ, ಸಿ, ಪ್ಲ್ಯಾಂಟ್ ಸೆಲ್ಸ್ ಡ್ರಾ ಮಾಡ್ತೀವಲ್ಲ, ಲೇಬ್ಲಿಂಗ್ ಮಾಡಬೇಕಾದ್ರೆ ಯಾವತ್ತೂ ಕನ್ಫ್ಯೂಸ್ ಆಗೋ 2 ವರ್ಡು, ಒಂದು ಪ್ಲಾಸ್ಟಿಡ್ ಅಂತ ಬರೀಬೇಕಾ ಅಥವಾ ಕ್ಲೋರೋಪ್ಲಾಸ್ಟ್ ಅಂತ ಬರೀಬೇಕಾ ಅಂತ. ಸೊ ವಾಟ್ ಈಸ್ ದಿಸ್ ಪ್ಲಾಸ್ಟಿಡ್ ಆ್ಯಂಡ್ ವಾಟ್ ಈಸ್ ದಿಸ್ ಕ್ಲೋರೋಪ್ಲಾಸ್ಟ್, ದ್ಯಾಟ್ ವಿ ವಿಲ್ ಸ್ಟಡಿ ಇನ್ ದಿಸ್ ವಿಡಿಯೋ, ರೈಟ್? ನಾವು ಪ್ಲಾಸ್ಟಿಡ್ಸ್, ಸೊ ಫಸ್ಟ್ ಹೆಂಗೆ ಗೊತ್ತಾಯಿತು? ದೀಸ್ ಆರ್ ದ ಆರ್ಗನಲೀಸ್ ವಿಚ್ ಆರ್ ಕವರ್ಡ್ ಬೈ ಡಬಲ್ ಮೆಂಬ್ರೇನ್. ದೇರ್ ಫೋರ್ ಪ್ಲಾಸ್ಟಿಡ್ಸ್, ದೀಸ್ ಆರ್ ದ ಡಬಲ್ ಮೆಂಬ್ರೇನ್ ಕವರ್ಡ್ ಆರ್ಗನಲಿ, ಕರೆಕ್ಟಾ? ಡಬಲ್ ಮೆಂಬ್ರೇನ್ ಕವರ್ಡ್ ಆರ್ಗನಲಿ. Where do you find these plastids? The plastids are present in plant cells, okay? And ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್, ಯಾವುದು? ಯುಗ್ಲಿನಾಯ್ಡ್ಸ್. ಎಲ್ಲಿ ಬಂದಿತ್ತು ಯುಗ್ಲಿನಾಯ್ಡ್, ನೆನಪಿದೆಯಾ? ಯುಗ್ಲಿನಾಯ್ಡ್ಸ್ ವಿ ಹ್ಯಾವ್ ಸ್ಟಡೀಡ್ ಇನ್ ಕಿಂಗ್ಡಮ್ ಪ್ರೊಟಿಸ್ಟಾ. ಪ್ರೊಟಿಸ್ಟಾ ಒಳಗಡೆ ಒಂದು ಸಪ್ರೇಟ್ ಗ್ರೂಪ್ ನಾವು ಯುಗ್ಲಿನಾಯ್ಡ್ಸ್ ಅಂತ ಕಲ್ತಿದ್ವಿ. ಯುಗ್ಲಿನಾಯ್ಡ್ಸ್ ಅಂದರೆ ಈ ರೀತಿ ಒಂದು ಆರ್ಗ್ಯಾನಿಸಮ್ ಬಾಡಿ ಇತ್ತು. ಓಕೆ, ದಿಸ್ ಈಸ್ ದ ಯುಗ್ಲಿನಾಯ್ಡ್. ಸೊ ಈ ಯುಗ್ಲಿನಾಯ್ಡ್ಸ್ಗಳಲ್ಲೂ ಕೂಡ ನಮಗೆ ಪ್ಲಾಸ್ಟಿಡ್ಸ್ಗಳು ಕಂಡು ಬರ್ತವೆ. ಸೊ ಪ್ಲಾಸ್ಟಿಡ್ಸ್ ಆರ್ ಸೀನ್ ಇನ್ ಬೋತ್ ಪ್ಲ್ಯಾಂಟ್ ಸೆಲ್ಸ್ ಆ್ಯಸ್ ವೆಲ್ ಆ್ಯಸ್ ಯುಗ್ಲಿನಾಯ್ಡ್ಸ್, ರೈಟ್? ನಾವು ಮೈಟೋಕಾಂಡ್ರಿಯಾ ಥರ, like the mitochondrias, these organisms are also semi-autonomous type. Semi-autonomous, AUTO, autonomous, NOMOUS,
ಸೆಮಿ ಆಟೋನಮಸ್ ಸೆಲ್ ಆರ್ಗನಲೀಸ್. ವಾಟ್ ಡು ಯು ಮೀನ್ ಬೈ ದಿಸ್ ವರ್ಡ್ ಸೆಮಿ ಆಟೋನಮಸ್? ಅಂದರೆ ಈ ಪ್ಲಾಸ್ಟಿಡ್ಸ್ಗಳು ಕೂಡ ತಮ್ಮದೇ ಆದಂತಹ ಒಂದು DNA ಮತ್ತು ರೈಬೋಸೋಮನ್ನು ಹೊಂದಿರ್ತವೆ. ಈ DNA ಮತ್ತು ರೈಬೋಸೋಮ್ ಮೂಲಕ ದೇ ಆರ್ ಕೆಪಬಲ್ ಆಫ್ ಪ್ರಿಪೇರಿಂಗ್ ದೇರ್ ಓನ್ ಪ್ರೋಟೀನ್ಸ್. ಫುಡ್ಡೆಲ್ಲ ಹೇಳ್ತಿರೋದು ಪ್ರೋಟೀನ್ಸ್ಗಳನ್ನು, ತಮಗೆ ಯಾವ ಪ್ರೋಟೀನ್ಸ್ ಬೇಕೋ ಅವು ತಮ್ಮಷ್ಟಕ್ಕೆ ತಾವೇ ಅವನ್ನ ಏನಂತಾರೆ ಪ್ರೊಡ್ಯೂಸ್ ಮಾಡುವಂತಹ ಒಂದು ಕೆಪಾಸಿಟಿಯನ್ನು ಹೊಂದಿದ್ದಾವೆ. ಯಾಕೆ? ಅವಕ್ಕೆ ಅವರದ್ದೇ ಆದಂತಹ ರೈಬೋಸೋಮ್ಸ್ ಮತ್ತು DNA ಮಾಲಿಕ್ಯೂಲ್ಸ್ ಇರುತ್ತೆ, ಮೈಟೋಕಾಂಡ್ರಿಯಾ ಥರ. ಸೊ ಸ್ಟ್ರಕ್ಚರಲ್ಲಿ ಅದನ್ನು ನಾವು ಸ್ಟಡಿ ಮಾಡೋಣ, ರೈಟ್? ನಾವು ಈ ಪ್ಲಾಸ್ಟಿಡ್ಸ್ಗಳನ್ನು ಬೇಸ್ಡ್ ಆನ್ ದ ಟೈಪ್ ಆಫ್ ಪಿಗ್ಮೆಂಟ್ಸ್, ಪಿಗ್ಮೆಂಟ್ಸ್ ಅಂದರೆ ಏನು? ವರ್ಣದ್ರವ್ಯಗಳು ಅಂತ ಗೊತ್ತಿದೆ. ಸೊ ಬೇಸ್ಡ್ ಆನ್ ದ ಟೈಪ್ ಆಫ್ ಪಿಗ್ಮೆಂಟ್ಸ್ ವಿ ಹ್ಯಾವ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಸ್ಟಿಡ್ಸ್. ಓಕೆ, ಸೊ ವರ್ಣದ್ರವ್ಯಗಳನ್ನು ಆಧಾರವಾಗಿಟ್ಕೊಂಡು ವಿ ಹ್ಯಾವ್ 3 ಟೈಪ್ಸ್. ಫಸ್ಟ್ ಒನ್ ಯಾವುದು? ಕ್ಲೋರೋಪ್ಲಾಸ್ಟ್. ಇದು ಫೇಮಸ್ ವರ್ಡ್ ಗೊತ್ತಿದೆ, ಕ್ಲೋರೋಪ್ಲಾಸ್ಟ್. ಓಕೆ, ದಿಸ್ ಈಸ್ ಒನ್ ಟೈಪ್ ಆಫ್ ಪ್ಲಾಸ್ಟಿಡ್. ಸೆಕೆಂಡ್ ಒನ್ ಕ್ರೋಮೋಪ್ಲಾಸ್ಟ್. ಕ್ರೋಮೋಸೋಮ್ ಅಂತೀವಲ್ಲ, ಸೇಮ್ ವರ್ಡ್, ಕ್ರೋಮೋಪ್ಲಾಸ್ಟ್. ಆ್ಯಂಡ್ ಥರ್ಡ್ ಒನ್ ಈಸ್ ಲ್ಯೂಕೋಪ್ಲಾಸ್ಟ್. ಸೊ ಪಿಗ್ಮೆಂಟ್ಸನ್ನು ಇಟ್ಕೊಂಡು ಫಸ್ಟ್ ಒನ್ ಯಾವುದು? ಕ್ರೋಮೋಪ್ಲಾಸ್ಟ್ ಆ್ಯಂಡ್ ಲ್ಯೂಕೋಪ್ಲಾಸ್ಟ್. Difference between this chloroplast, chromoplast and leucoplast. See, chloroplast ಅಂತಂದರೆ this is the type of plastid which is having a pigment called as chlorophyll. ಹೆಸರಲ್ಲೇ ಇದೆ, ಕ್ಲೋರೋಫಿಲ್ ಅನ್ನುವಂತಹ ಪಿಗ್ಮೆಂಟ್ಸನ್ನು ಹೊಂದಿರುವ ಪ್ಲಾಸ್ಟಿಡ್ಸ್ಗಳಿಗೆ ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ನಾವು ಕ್ಲೋರೋಪ್ಲಾಸ್ಟ್ನಲ್ಲಿ ಕ್ಲೋರೋಫಿಲ್ ಇತ್ತು ಅಂತಂದರೆ ಫಂಕ್ಷನ್ ಏನಾಗ್ಬೋದು? ದೇ ಹೆಲ್ಪ್ ಇನ್ ಫೋಟೋಸಿಂಥಸಿಸ್. ವಾಟ್ ಯು ಮೀನ್ ಬೈ ಫೋಟೋಸಿಂಥಸಿಸ್? ಗೊತ್ತಿದೆ ಆಲ್ರೆಡಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಸಪ್ರೇಟಾಗಿ ಒಂದು ಚಾಪ್ಟರೇ ಇದೆ, ಫೋಟೋಸಿಂಥಸಿಸ್ ಇನ್ ಪ್ಲಾಂಟ್ಸ್ ಅಂತ. ಓಕೆ, ಸೊ ಕ್ಲೋರೋಪ್ಲಾಸ್ಟ್ ಈಸ್ ಒನ್ ಟೈಪ್ ಆಫ್ ಪ್ಲಾಸ್ಟಿಡ್ ವಿಚ್ ಈಸ್ ಹ್ಯಾವಿಂಗ್ ಅ ಕ್ಲೋರೋಫಿಲ್ ಪಿಗ್ಮೆಂಟ್, ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಪಿಗ್ಮೆಂಟ್ it helps the plant to prepare its own food by a process called as photosynthesis. Next one, ಕ್ರೋಮೋಪ್ಲಾಸ್ಟ್. ಕ್ರೋಮೋಸೋಮ್ ಅಂತ ನಾವು ಏನಕ್ಕೆ ಹೇಳ್ತೀವಿ? ಕಲರನ್ನು ಹೊಂದಿರುವಂತಹ ಕೆಲವೊಂದು ಸ್ಟ್ರಕ್ಚರ್ಗಳಿಗೆ ನಾವು ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈ ಪ್ಲಾಸ್ಟಿಡ್ಸ್ಗಳು ಕ್ಲೋರೋಫಿಲನ್ನು ಬಿಟ್ಟು ಬೇರೆ ಪಿಗ್ಮೆಂಟನ್ನು ಹೊಂದಿರ್ತವೆ. ಕ್ರೋಮೋ ಅಂದರೆ ಏನು? ಕಲರ್ಡ್ ಅಂತ ಅರ್ಥ. ಯಾವ ಕಲರು? ಇಲ್ಲಿ ಕ್ಲೋರೋಫಿಲ್ ಇತ್ತಂದರೆ ಇದು ಗ್ರೀನ್ ಆಯಿತು, ಹೌದಾ? ಸೊ ಗ್ರೀನ್ ಕಲರನ್ನು ಬಿಟ್ಟು ಬೇರೆ ಕಲರನ್ನು ಹೊಂದಿರುವಂತಹ ಏನು ಪ್ಲಾಸ್ಟಿಡ್ಸ್ ಇದ್ದಾವಲ್ಲ, those plastids we call them as chromoplast type of plastids. So what do they contain? They contain non-photosynthetic pigments. Non-photosynthetic pigments. ಓಕೆ, ಲೈಕ್ ಆ ಪಿಗ್ಮೆಂಟ್ಸ್ ಏನಂತ ಹೇಳ್ತಾರೆ? ಕ್ಯಾರೋಟಿನಾಯ್ಡ್ ಪಿಗ್ಮೆಂಟ್ಸ್ ಅಂತ ಹೇಳ್ತಾರೆ. ಕ್ಯಾರೋಟಿನಾಯ್ಡ್, NOID, ಕ್ಯಾರೋಟಿನಾಯ್ಡ್ ಪಿಗ್ಮೆಂಟ್ಸ್. ಸರಿನಾ? ಸೊ ಕ್ಲೋರೋಫಿಲ್ ಪಿಗ್ಮೆಂಟ್ ಇತ್ತು ಅಂದರೆ ಕ್ಲೋರೋಪ್ಲಾಸ್ಟು, ಕ್ಯಾರೋಟಿನಾಯ್ಡ್ ಪಿಗ್ಮೆಂಟ್ಸ್ ಇತ್ತಂದರೆ ಅದು ಕ್ರೋಮೋಪ್ಲಾಸ್ಟ್. ಈ ಕ್ಯಾರೋಟಿನಾಯ್ಡ್ ಪಿಗ್ಮೆಂಟ್ ಇತ್ತು ಅಂತಂದರೆ ಯಾವ ಕಲರ್ ಬರ್ಬೋದು? ಇಟ್ ಕ್ಯಾನ್ ಬಿ ರೆಡ್, ಆರ್ ಇಟ್ ಕ್ಯಾನ್ ಬಿ ಯೆಲ್ಲೋ, ಆರ್ ಇಟ್ ಕ್ಯಾನ್ ಬಿ ಆರೆಂಜ್. ಸೊ ಪ್ಲ್ಯಾಂಟ್ಸ್ ಒಳಗಡೆ ಗ್ರೀನ್ ಕಲರನ್ನು ಬಿಟ್ಟು ಬೇರೆ ಕಲರನ್ನು ಹೊಂದಿರುವಂತಹ ಏನು ಪ್ಲ್ಯಾಂಟ್ ಪಾರ್ಟ್ಸ್ ಇದಾವಲ್ಲ, ಆ ಪಾರ್ಟ್ಸ್ಗಳಲ್ಲಿ ಇರುವಂತಹ ಸೆಲ್ಸನ್ನು ತೊಗೊಂಡ್ರೆ ಅಲ್ಲಿ ನಿಮಗೆ ಕ್ರೋಮೋಪ್ಲಾಸ್ಟ್ಗಳು ಕಾಣ್ತವೆ. ಸೊ ಬಿಕಾಸ್ ಆಫ್ ದೀಸ್ ಕ್ಯಾರೋಟಿನಾಯ್ಡ್ ಪಿಗ್ಮೆಂಟ್ಸ್ ಆ ಪ್ಲ್ಯಾಂಟ್ ಪಾರ್ಟ್ಸು ಕಲರ್ಫುಲ್ಲಾಗಿ ಕಾಣ್ತವೆ, ರೈಟ್? ನೆಕ್ಸ್ಟ್ ಒನ್ ಲ್ಯೂಕೋಪ್ಲಾಸ್ಟ್. ಲ್ಯೂಕೋಸೆಲ್ಸ್ ಅಂತ ಹೇಳ್ತೀವಲ್ಲ, ಲ್ಯೂಕೋಸೆಲ್ಸ್ ಅಂದರೆ WBC ಸೆಲ್ಸಿಗೆ, ವೈಟ್ ಬ್ಲಡ್ ಸೆಲ್ಸಿಗೆ ನಾವು ಲ್ಯೂಕೋ ಅನ್ನುವಂತಹ ವರ್ಡನ್ನು ಯೂಸ್ ಮಾಡ್ತೀವಿ. ವಾಟ್ ಯು ಮೀನ್ ಬೈ ಲ್ಯೂಕೋ ಅಂದರೆ ಕಲರ್ಲೆಸ್ ಅಂತ ಅರ್ಥ. ಸೊ ಕಲರ್ಲೆಸ್ plastids are called as leucoplast. So what you have to write? These are colorless plastids. ಸರಿನಾ? ಸೊ chlorophyll containing plastids, then non-photosynthetic pigments containing chromoplast and colorless plastid. ಒಂದು ಗ್ರೀನ್ ಕಲರು, ಒಂದು ರೆಡ್, ಯೆಲ್ಲೋ ಆರ್ ಆರೆಂಜ್, ಇನ್ನೊಂದು ಫುಲ್ ಯಾವುದೇ ಕಲರು ಇಲ್ಲ, ಗ್ರೀನು ಇಲ್ಲ, ರೆಡ್ಡು ಇಲ್ಲ, ಯೆಲ್ಲೋ ಯಾವುದೂ ಕಲರ್ ಇಲ್ಲ. ದಟ್ ಈಸ್ ದ ಕಲರ್ಲೆಸ್ ಪ್ಲಾಸ್ಟಿಡ್, ರೈಟ್? ನಾವು
ಸ್ಟ್ರಕ್ಚರ್ ಆಫ್ ಕ್ಲೋರೋಪ್ಲಾಸ್ಟನ್ನು ಡೀಟೇಲ್ ಆಗಿ ಕಲಿಬೇಕು ಅಲಾಂಗ್ ವಿತ್ ದ ಫಂಕ್ಷನ್. ಬಿಫೋರ್ ಗೋಯಿಂಗ್ ಟು ದಿಸ್ ಕ್ಲೋರೋಪ್ಲಾಸ್ಟ್, little bit will study about this chromoplast and leucoplast, which is very important for exam. See, chromoplast ಏನು ಮಾಡ್ತವೆ, ನೀವೊಂದು ಪ್ಲ್ಯಾಂಟನ್ನು ತೊಗೊಂಡ್ರೆ ಫ್ಲವರ್ಸ್ಗಳು ಯಾವತ್ತೂ ಕಲರ್ಫುಲ್ ಆಗಿರ್ತವೆ, ಹೌದಾ? ರೆಡ್ಡು, ಆರೆಂಜು, ಆಮೇಲೆ ಕೆಲವೊಂದು ಕಲರ್ಸು ಫುಲ್ ಶೇಡೆಡ್ ಫಾರ್ಮಲ್ಲಿರ್ತವೆ. ಸೊ ಆಲ್ ದೋಸ್ ಕಲರ್ಸ್ ಈಸ್ ಡ್ಯೂ ಟು ದಿಸ್ ಕ್ರೋಮೋಪ್ಲಾಸ್ಟ್ ಟೈಪ್ ಆಫ್ ಪ್ಲಾಸ್ಟೇಡ್ಸ್. ಸೊ ಫ್ಲವರ್ ಆಗ್ಬೋದು, ಕೆಲವೊಂದು ನೀವು ಫ್ರೂಟ್ಸನ್ನು ತಗೊಳ್ಳಿ, ಎಷ್ಟು ಕಲರ್ಫುಲ್ ಆಗಿರ್ತಾವಲ್ಲ. ವೈ? ಬಿಕಾಸ್ ದ್ಯಾಟ್ ಈಸ್ ಬಿಕಾಸ್ ಆಫ್ ದ ಕ್ಯಾರೋಟಿನಾಯ್ಡ್ ಪಿಗ್ಮೆಂಟ್ಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಪ್ಲಾಸ್ಟೇಡ್. ಸೊ ಪ್ಲ್ಯಾಂಟ್ಸ್ಗಳಲ್ಲಿ, ಸಸ್ಯಗಳಲ್ಲಿ ಯೂಜ್ವಲ್ ಆಗಿ ಕಲರ್ಫುಲ್ ಏನು ಪಾರ್ಟ್ಸ್ ಇರ್ತಾವಲ್ಲ, ಆ ಕಲರ್ ಎದರಿಂದ ಬರುತ್ತೆ? ಈ ಕ್ರೋಮೋಪ್ಲಾಸ್ಟ್ ಅನ್ನುವಂತಹ ಪ್ಲಾಸ್ಟೇಡ್ಸ್ಗಳಿಂದ ಬರುತ್ತೆ. ಸರಿನಾ? ನೆಕ್ಸ್ಟ್ ಒನ್ ಲ್ಯೂಕೋಪ್ಲಾಸ್ಟ್ ಅಂದರೆ ಕಲರ್ಲೆಸ್ ಪ್ಲಾಸ್ಟಿಡ್ ಅಂತ ಗೊತ್ತಾಯಿತು. ಸೊ ಕಲರ್ಲೆಸ್ ಪ್ಲಾಸ್ಟಿಡ್ಸನ್ನು ಇಟ್ಕೊಂಡು ಈ ಸೆಲ್ ಏನು ಮಾಡ್ತಾ ಇದೆ, ಏನು ಹೆಲ್ಪ್ ಆಗ್ತಾ ಇದೆ ಅಂತಂದರೆ, ಲ್ಯೂಕೋಪ್ಲಾಸ್ಟ್ ಆರ್ ಮೇನ್ಲಿ ಇನ್ವಾಲ್ವ್ಡ್ ಇನ್ ಸ್ಟೋರೇಜ್. ಓಕೆ, ದೇ ಆರ್ ಕೋಲ್ಡ್ ಆ್ಯಸ್ ಸ್ಟೋರೇಜ್ ಬಾಡೀಸ್. ಸೊ ಕ್ಲೋರೋಫಿಲ್ ಇಲ್ಲ ಅಂತಂದರೆ ಅಲ್ಲಿ ಫೋಟೋಸಿಂಥಸಿಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಕಲರ್ಡ್ ಪಿಗ್ಮೆಂಟ್ ಇಲ್ಲ ಅಂತಂದರೆ ಫ್ಲವರ್ ಯಾಕೆ ಕಲರ್ಫುಲ್ ಆಗಿರುತ್ತೆ? ಯಾಕಂದರೆ ಇನ್ಸೆಕ್ಟ್ಸ್ಗಳನ್ನು ಅದು ಪಾಲಿನೇಷನ್ ಮಾಡಲಿಕ್ಕೆ, ಅಟ್ರ್ಯಾಕ್ಟ್ ಮಾಡೋದಕ್ಕೆ ಕಲರ್ದಿರುತ್ತೆ ಇಲ್ಲಿ. ಹಾಗಾದರೆ ಇವತ್ರ ಫಂಕ್ಷನ್ ಏನಾಯಿತು? ಲ್ಯೂಕೋಪ್ಲಾಸ್ಟ್ ಆರ್ ಆಲ್ವೇಸ್ ಇನ್ವಾಲ್ವ್ಡ್ ಇನ್ ದ ಸ್ಟೋರೇಜ್ ಮಟೀರಿಯಲ್ ಅಥವಾ ಸ್ಟೋರೇಜ್ ಬಾಡಿ. ಏನನ್ನು ಸ್ಟೋರ್ ಮಾಡ್ಬೋದು? ಅಲ್ಟಿಮೇಟ್ ಆಗಿ ಪ್ಲ್ಯಾಂಟ್ ಬಾಡಿನಲ್ಲಿ, ನಮ್ಮ ಬಾಡಿಯಲ್ಲಿ, ಯಾಕಂದರೆ ಪ್ಲಾಸ್ಟಿಡ್ಸ್ ನಮ್ಮಲ್ಲಿ ಇರೋದೇ ಇಲ್ಲ. ಪ್ಲ್ಯಾಂಟ್ ಬಾಡಿ ಒಳಗಡೆ ಕಾರ್ಬೋಹೈಡ್ರೇಟ್ ಸ್ಟೋರ್ ಆಗಲಿಕ್ಕೆ ಅಥವಾ ಪ್ರೋಟೀನ್ಸ್ ಸ್ಟೋರ್ ಆಗಲಿಕ್ಕೆ, ಫ್ಯಾಟ್ಸ್ ಸ್ಟೋರ್ ಆಗಲಿಕ್ಕೆ ಈ ಲ್ಯೂಕೋಪ್ಲಾಸ್ಟ್ಗಳು ಹೆಲ್ಪ್ ಮಾಡ್ತವೆ. ಓಕೆ, ಏನನ್ನು ಸ್ಟೋರ್ ಮಾಡ್ಕೋತಾ ಇದ್ದಾವೆ, ದಟ್ ಈಸ್ ಬೇಸ್ಡ್ ಆನ್ ದ ಮಟೀರಿಯಲ್ ದಟ್ ಈಸ್ ಗೆಟಿಂಗ್ ಸ್ಟೋರ್ಡ್. ಅದರ ಬೇಸಿಸ್ ಮೇಲೆ ವಿ ಹ್ಯಾವ್ 3 ಟೈಪ್ಸ್ ಆಫ್ ಲ್ಯೂಕೋಪ್ಲಾಸ್ಟ್. ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಲ್ಯೂಕೋಪ್ಲಾಸ್ಟು ಏನನ್ನು ಸ್ಟೋರ್ ಮಾಡ್ಕೋತಾ ಇದೆ ಅನ್ನುವಂತಹ ಆಧಾರದ ಮೇಲೆ ವಿ ಹ್ಯಾವ್ 3 ಟೈಪ್ಸ್ ಆಫ್ ಲ್ಯೂಕೋಪ್ಲಾಸ್ಟ್. ಫಸ್ಟ್ ಒನ್ ಇಟ್ ಈಸ್ ಕಾಲ್ಡ್ ಆ್ಯಸ್ amyloplast. ಓಕೆ. ಸೆಕೆಂಡ್ ಒನ್ alluroplast. ಆ್ಯಂಡ್ ಥರ್ಡ್ ಒನ್ elioplast. ELAIO, elioplast. ಓಕೆ, ಹೆಂಗೆ ನೆನ್ಪಿಟ್ಕೋಬೋದು? amyloplast, alluroplast ಆ್ಯಂಡ್ elioplast. ಹೆಂಗೆ ನೆನ್ಪಿಟ್ಕೋಬೇಕು? ಅಮೈಲೇಸ್ ಅಥವಾ ಅಮೈಲ್ ಅಂತಂದರೆ ವರ್ಡ್ ಏನು? ಸಮಥಿಂಗ್ ರಿಲೇಟೆಡ್ ಟು ಕಾರ್ಬೋಹೈಡ್ರೇಟ್, ಎಸ್ಪೆಷಲಿ ಸ್ಟಾರ್ಚ್. ಸೊ ಪ್ಲ್ಯಾಂಟ್ಸ್ ಬಾಡಿ ಒಳಗಡೆ ಸ್ಟಾರ್ಚ್ ಯಾವತ್ತು ಸ್ಟೋರ್ ಆಗಿರುತ್ತೆ, ಹೌದಾ? ಆ ಸ್ಟೋರ್ ಎಲ್ಲಿ ಆಗಿರುತ್ತೆ? ಈ ಅಮೈಲೋಪ್ಲಾಸ್ಟ್ ಅನ್ನುವಂತಹ ಲ್ಯೂಕೋಪ್ಲಾಸ್ಟ್ನಲ್ಲಿ ಸ್ಟೋರ್ ಆಗುತ್ತೆ. ವಾಟ್ ಈಸ್ ದಿಸ್ ಲ್ಯೂಕೋಪ್ಲಾಸ್ಟ್? ಲ್ಯೂಕೋಪ್ಲಾಸ್ಟ್ ಈಸ್ ಒನ್ ಟೈಪ್ ಆಫ್ ಪ್ಲಾಸ್ಟಿಡ್ ಪ್ರೆಸೆಂಟ್ ಇನ್ ಪ್ಲ್ಯಾಂಟ್ ಸೆಲ್. ಹಾಗಾದರೆ ಎಕ್ಸಾಂಪಲ್ಸ್ ಯಾವ್ಯಾವುದು ಅಂತಂದರೆ, ಆಲೂಗಡ್ಡೆ ಗೊತ್ತು, ಪೊಟ್ಯಾಟೊ ಗೊತ್ತು ನಮಗೆ, ಹೌದಾ? ಸೊ ಪೊಟ್ಯಾಟೋನ ತೊಗೊಂಡ್ರೆ ನಿಮಗೆ ಅಲ್ಲಿ ಮೇನ್ ನಿಮಗೆ ಯಾವ್ದು ಸಿಗುತ್ತೆ? ಪ್ರೋಟೀನ್ ಸಿಗುತ್ತಾ? ಇಲ್ಲ, ಅಲ್ಲಿ ಸ್ಟಾರ್ಚ್ ಸಿಗುತ್ತೆ. ಸೊ ಸ್ಟಾರ್ಚ್ ಅದು ಕಾರ್ಬೋಹೈಡ್ರೇಟ್, ಇಸಂಟ್ ಇಟ್? ಸ್ಟಾರ್ಚ್ ಅಂದರೆ ಕಾರ್ಬೋಹೈಡ್ರೇಟ್ ಇದ್ದಂಗೆ. ವಾಟ್ ಈಸ್ ದಟ್ ಸ್ಟಾರ್ಚ್? ಗ್ಲುಕೋಸ್ ಮಾಲಿಕ್ಯೂಲ್ಸು ಒಂದಕ್ಕೊಂದು ಜಾಯಿನ್ ಆಗಿ ಒಂದು ಕಂಪೌಂಡ್ ಮಾಲಿಕ್ಯೂಲನ್ನು ಫಾರ್ಮ್ ಮಾಡ್ತವೆ, ಅದನ್ನು ನಾವು ಸ್ಟಾರ್ಚ್ ಅಂತ ಹೇಳ್ತೀವಿ. ಸೊ ದಿಸ್ ಪೊಟ್ಯಾಟೊ ಟ್ಯೂಬರ್ಸ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಅಮೈಲೋಪ್ಲಾಸ್ಟ್. ಸೊ ಪೊಟ್ಯಾಟೊ ಟ್ಯೂಬರ್ಸ್ ದೇನು ಸೆಲ್ಸ್ ಇರ್ತಾವಲ್ಲ, ಅಲ್ಲಿ ನಿಮಗೆ ಅಮೈಲೋಪ್ಲಾಸ್ಟ್ ಸಿಗ್ತವೆ, ಅದ್ರ ಒಳಗಡೆ ಅದು ಸ್ಟಾರ್ಚನ್ನು ಸ್ಟೋರ್ ಮಾಡ್ಕೊಂಡಿರುತ್ತೆ. ಅನದರ್ ಎಕ್ಸಾಂಪಲ್, ಜವಾರ್ ಗೊತ್ತಲ್ಲ, ಜೋಳ ಅಂತ ಹೇಳ್ತೀವಿ. ಉತ್ತರ ಕರ್ನಾಟಕದಲ್ಲಿ ಫುಲ್ ಫೇಮಸ್ ಜೋಳದ ರೊಟ್ಟೆ ಅಂತ. ಜೋಳದ ರೊಟ್ಟೆ ಅನ್ನತ್ತಿದ್ರೆ ನಿಮ್ಗೆ ಏನು ಸಿಗುತ್ತೆ? ವಿಲ್ ಗೆಟ್ ದ ಕಾರ್ಬೋಹೈಡ್ರೇಟ್ಸ್, ಅಗೇನ್ ಸ್ಟಾರ್ಚ್, ಅಥವಾ ಮುಂದೆ ಅದು ಗ್ಲೂಕೋಸ್ ಆಗುತ್ತೆ. ಸೊ ಇವನ್ ಕೆಲವೊಂದು ಗ್ರೇನ್ಸ್ ಅಂದರೆ ಕೆಲವೊಂದು ಏನು ಧಾನ್ಯಗಳದಾವಲ್ಲ, ಅವರಲ್ಲಿ ಕೂಡ ಸ್ಟಾರ್ಚ್ ಇರುತ್ತೆ. ಮೇಜನ್ನು ತಗೊಳ್ಳಿ, ಮೆಕ್ಕೆಜೋಳ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ನಿಮಗೆ ಸ್ಟಾರ್ಚ್ ಕಂಟೆಂಟ್ ಇರುತ್ತೆ. ಸೊ ವಾಟ್ ಯು ಕ್ಯಾನ್ ರೈಟ್ ಹಿಯರ್? ಅಮೈಲೋಪ್ಲಾಸ್ಟ್ ಎಕ್ಸಾಂಪಲ್ ಪೊಟ್ಯಾಟೊ ಆಗ್ಬೋದು, ದೆನ್ ಜವಾರ್, ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್. ಓಕೆ, ನೆಕ್ಸ್ಟ್ ಒನ್ ಅಲ್ಯೂರೋಪ್ಲಾಸ್ಟ್. ಅಲ್ಯೂರೋನ್ ಅಂತಂದರೆ ಏನು? ಅಲ್ಯೂರೋನ್ ಅನ್ನುವಂಥದ್ದು ಒಂದು ಪ್ರೋಟೀನ್ ಹೆಸರು. ಈ ಮೆಕ್ಕೆಜೋಳ ಅಂತ ಹೇಳಿದ್ವಲ್ಲ, ಆ ಮೆಕ್ಕೆಜೋಳದ ಹೊರಗಡೆ ಒಂದು ಕವರಿಂಗ್ ಇರುತ್ತೆ, ಒಂದು ತೆಳುವಾದ ಕಲರ್ಲೆಸ್ ಒಂದು ಲೇಯರ್ ಇರುತ್ತೆ. ಆ ಲೇಯರ್ ಏನು? ದಟ್ ಈಸ್ ಮೇಡ್ ಅಪ್ ಆಫ್ ಅ ಪ್ರೋಟೀನ್ ಕಾಲ್ಡ್ ಅಲ್ಯೂರಾನ್. ಸೊ ಅಲ್ಯೂರಾನ್ ಹೆಂಗೆ ನೆಟ್ಬಿಟ್ಕೋಬೇಕು? ಅಲ್ಯೂರೋಪ್ಲಾಸ್ಟ್ ಅಂದರೆ ಪ್ರೋಟೀನನ್ನು ಸಂಗ್ರಹ ಮಾಡುವಂತಹ ಲ್ಯೂಕೋಪ್ಲಾಸ್ಟ್ಗಳಿಗೆ ನಾವು ಅಲ್ಯೂರೋಪ್ಲಾಸ್ಟ್ ಅಂತ ಕರಿತೀವಿ. ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಈಸ್ ಪಲ್ಸಸ್.
ಪಲ್ಸಸ್ ಅಂದರೆ ಏನು? ಏಕದಳ ಮತ್ತು ದ್ವಿದಳ ಧಾನ್ಯಗಳು. ಇವಾಗ ನೀವು ಕಡಲೆ ಬೀಜ ಗೊತ್ತಲ್ಲ, ಶೇಂಗಾ ಅಂತ ಹೇಳ್ತೀವಿ, ಅದರಲ್ಲಿ ಜಾಸ್ತಿ ಏನಿರುತ್ತೆ? ಪ್ರೋಟೀನ್ ಕಂಟೆಂಟ್ ಇರುತ್ತೆ. ನಾವು ತೊಗರಿಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ ಇವೆಲ್ಲ ಏನು? ಪ್ರೋಟೀನನ್ನು ಸ್ಟೋರ್ ಮಾಡ್ಕೊಂಡಿರುವಂತಹ ಗ್ರೇನ್ಸ್ಗಳು. ಸೊ ಪ್ರೋಟೀನ್ ಅಲ್ಲಿ ಹೆಂಗೆ ಸ್ಟೋರ್ ಆಯಿತು? ದಟ್ ಈಸ್ ವಿತ್ ದ ಹೆಲ್ಪ್ ಆಫ್ ಅಲ್ಯೂರೋಪ್ಲಾಸ್ಟ್. ಸೆಲ್ ಚಾಪ್ಟರ್ನ ಸ್ಟಡಿ ಮಾಡ್ತಾ ಇದ್ದೀವಿ. ಇರೋದು ಇಷ್ಟು ಸೆಲ್ಲು, ಇದು ದೊಡ್ಡದಾಯಿತು, ಇಷ್ಟರಲ್ಲೇ ಒಂದು 10-20 ಸೆಲ್ಸ್ ಕೂತ್ಕೋತವೆ. ಸೊ ಅಷ್ಟು ಚಿಕ್ಕದಾದಂತಹ ಸೆಲ್ಸು ಪ್ಲ್ಯಾಂಟ್ ಬಾಡಿ ಆಗಲಿ ಅಥವಾ ನಮ್ಮ ಬಾಡಿನಲ್ಲಾಗಲಿ ಅದರದ್ದು ಸೆಲ್ ಸೈಜ್ ಚಿಕ್ಕದಾಗಿದ್ರೂ ಒಂದಕ್ಕೊಂದು ಸೆಲ್ಸ್ ಜಾಯಿನ್ ಆಗಿ ಅವು ಒಂದು ಪೊಟ್ಯಾಟೊ ಟ್ಯೂಬರನ್ನು ಮಾಡ್ತವೆ. ಆಶ್ಚರ್ಯ ತಾನೇ? ಒಂದು ಗ್ರೇನನ್ನು, ಒಂದು ದವಸವನ್ನು ಅಥವಾ ಒಂದು ಧಾನ್ಯವನ್ನು, ಒಂದು ಬೇಳೆಕಾಳನ್ನು ಅವು ಪ್ರೊಡ್ಯೂಸ್ ಮಾಡ್ತವೆ. ಸೊ ಆ ಸೆಲ್ ಚಿಕ್ಕದ್ದು, ಅದ್ರ ಒಳಗಡೆ ಇರುವಂತಹ ಆರ್ಗನಲೈಸ್, ಪ್ಲಾಸ್ಟಿಡ್ ಒಂದು ಆರ್ಗನಲೆ, ಹೌದಾ? ಅದು ಕೂಡ ಚಿಕ್ಕದು. ಬಟ್ ಮೈಟೋಕಾಂಡ್ರಿಯಾ ಕಂಪೇರ್ ಮಾಡಿದರೆ ಪ್ಲಾಸ್ಟಿಡ್ ಸ್ವಲ್ಪ ದೊಡ್ಡದಾಗಿರ್ತವೆ. ಸೊ ಅಷ್ಟು ಚಿಕ್ಕದಾಗಿರುವಂತಹ ಒಂದು ಆರ್ಗನಲೈಸ್ ಒಳಗಡೆ ಸ್ಟೋರ್ ಆಗಿರುವಂತಹ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ಗಳನ್ನು ನಾವು ಕನ್ಸ್ಯೂಮ್ ಮಾಡ್ತೀವಿ. ಓಕೆ, ದ್ಯಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಆರ್ಗನಲಿ ಪ್ರೆಸೆಂಟ್ ಇನ್ ಅ ಸೆಲ್. ಸೊ ಎಲ್ಲಿದ್ವಿ ನಾವಿವಾಗ? ಪ್ರೋಟೀನನ್ನು ಸ್ಟೋರ್ ಮಾಡುವಂತಹ ಲ್ಯೂಕೋಪ್ಲಾಸ್ಟ್ಗಳು ಯಾವುವು? ಅಲ್ಯೂರೋಪ್ಲಾಸ್ಟ್. ಎಕ್ಸಾಂಪಲ್ ಈಸ್ ಪಲ್ಸಸ್ ಅಂದರೆ ದವಸ ಧಾನ್ಯಗಳು ಅಂತ ಹೇಳ್ತೀವಲ್ಲ ಅದು. ನೆಕ್ಸ್ಟ್ ಒನ್ ಇಲಾಯೋಪ್ಲಾಸ್ಟ್. ಈ ಹೆಸರಲ್ಲೇ ಒಂದು ವರ್ಡ್ ಇದೆ. OIL. OIL ಅಂದ್ರೇನು? ಆಯಿಲ್ ಅಂತ ಅರ್ಥ. ಸೊ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸನ್ನು ಸ್ಟೋರ್ ಮಾಡುವಂತಹ ಸ್ಟ್ರಕ್ಚರ್ಸು ಇಲಾಯೋಪ್ಲಾಸ್ಟ್ಗಳನ್ನು ಹೊಂದಿರ್ತವೆ. ಯಾವ್ಯಾವ ಆಗ್ಬೋದು? ನೀವು ಸಸ್ಯದಲ್ಲಿ ಏನಂತಾರೆ, ಅದು ಕುಸುಬಿ ಗೊತ್ತಲ್ಲ, ಕುಸುಬಿ ಎಣ್ಣೆ ಅಂತ ಹೇಳ್ತೀವಿ. ಸೊ ಕುಸುಬಿ ಕಾಳಿಂದ ನಾವು ಎಣ್ಣೆಯನ್ನು ತೆಗಿತೀವಿ. ಗ್ರೌಂಡ್ನಟ್ಟನ್ನು ತೊಗೊಂಡ್ರೆ ಅಲ್ಲಿಯೂ ಕೂಡ ನಾವು ಎಣ್ಣೆಯನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸಾಸಿವೆ ಎಣ್ಣೆ ಅಂತ ಮಾಡ್ತೀವಿ, ಮಸ್ಟರ್ಡ್ ಎಣ್ಣೆ ಅಂತ ಮಾಡ್ತೀವಿ. ಸೊ ಈ ಫ್ಯಾಟ್ ಮತ್ತು ಆಯಿಲ್ ಕಂಟೆಂಟನ್ನು ಹೊಂದಿರುವಂತಹ ಏನು ಸಸ್ಯದ ಪಾರ್ಟ್ಸ್ ಇದಾವಲ್ಲ, ಅವುಗಳಲ್ಲಿ ನಾವು ಇಲಾಯೋಪ್ಲಾಸ್ಟ್ ಅನ್ನುವಂತಹ ಪ್ಲಾಸ್ಟಿಡ್ಸ್ಗಳನ್ನು ಕಾಣ್ಬೋದು. ಈಸಿಯಾಗಿ ಅರ್ಥ ಆಯ್ತಾ? ಒಂದು ಕಾರ್ಬೋಹೈಡ್ರೇಟು, ಒಂದು ಪ್ರೋಟೀನು, ಒಂದು ಫ್ಯಾಟ್ಸ್ ಮತ್ತು ಆಯಿಲನ್ನು ಸ್ಟೋರ್ ಮಾಡುತ್ತೆ. ಸೊ ಇವು ಮೂರು ಅಲ್ಟಿಮೇಟ್ ಆಗಿ ಏನು ಕೆಲಸ ಮಾಡ್ತಾ ಇದ್ದಾವೆ? ದೇ ಆರ್ ಹೆಲ್ಪಿಂಗ್ ಇನ್ ದ ಸ್ಟೋರೇಜ್. ದೇ ಆರ್ ದ ಸ್ಟೋರೇಜ್ ಬಾಡೀಸ್. ಅಮೈಲೋಪ್ಲಾಸ್ಟ್, ಅಮೈಲೋ ವರ್ಡ್ ಕಾರ್ಬೋಹೈಡ್ರೇಟ್ಸ್ಗೆ. ಅಮೈಲೋಪ್ಲಾಸ್ಟ್, ಸೇ ಅಲಾಂಗ್ ವಿತ್ ಮೀ. ಅಮೈಲೋಪ್ಲಾಸ್ಟ್, ಅಲ್ಯೂರೋಪ್ಲಾಸ್ಟ್ ಆ್ಯಂಡ್ ಇಲಾಯೋಪ್ಲಾಸ್ಟ್. ದೀಸ್ ಆರ್ ದ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯೂಕೋಪ್ಲಾಸ್ಟ್. ಯಾಕೆ ಲ್ಯೂಕೋ ಅಂತ ವರ್ಡ್ ಬಂತು? ಲ್ಯೂಕೋ ಅಂದರೆ ವೈಟ್ ಅಥವಾ ಕಲರ್ಲೆಸ್. ಸೊ ಇವೆಲ್ಲ ಕಲರ್ಲೆಸ್ ಪ್ಲಾಸ್ಟಿಡ್ಸ್ಗಳು, ಅಲ್ಟಿಮೇಟ್ಲಿ ಇವು ಪ್ಲಾಸ್ಟಿಡ್ಸ್ಗಳೇ. ಸೊ ದೀಸ್ ಆರ್ ದ ಕಲರ್ಲೆಸ್ ಪ್ಲಾಸ್ಟಿಡ್ಸ್. ಓಕೆ, ಆ್ಯಂಡ್ ಒನ್ ಮೋರ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಈ ಪ್ಲಾಸ್ಟಿಡ್ಸ್ಗಳು 3 ಡಿಫ್ರೆಂಟ್ ಟೈಪ್ಸ್ ಆಗಿದ್ರೂ ಒಂದಕ್ಕೊಂದು ಇಂಟರ್ಚೇಂಜ್ ಆಗ್ತಾ ಇರ್ತವೆ. ಅಂದರೆ ಕ್ಲೋರೋಪ್ಲಾಸ್ಟ್ ಇದ್ದಿದ್ದು ಕ್ರೋಮೋಪ್ಲಾಸ್ಟ್ ಆಗ್ಬೋದು, ಆ ರೀತಿ. ಫಾರ್ ಎಕ್ಸಾಂಪಲ್ ಈ ಲ್ಯೂಕೋಪ್ಲಾಸ್ಟ್ ಅಂತಂದರೆ ನಾವು ಕಲರ್ಲೆಸ್ ಅಂತ ಹೇಳ್ತೀವಿ, ಅದು ಬಿಟ್ಬಿಡಿ. ಈ ಕ್ರೋಮೋಪ್ಲಾಸ್ಟ್ನ ತೊಗೊಳ್ಳಿ. ಇದು ಟೊಮೆಟೊ ಗೊತ್ತಲ್ಲ, ಟೊಮೆಟೊ ಕಾಯಿ ಅಂತ ಹೇಳ್ತೀವಿ, ಟೊಮೆಟೊ ಹಣ್ಣು ಅಂತ ಹೇಳ್ತೀವಿ. ಟೊಮೆಟೊ ಕಾಯಿ ಯಾವ ಕಲರ್ ಇರುತ್ತೆ? ಗ್ರೀನ್ ಕಲರ್ ಇರುತ್ತೆ. ಸೊ ಗ್ರೀನ್ ಅಂದರೆ ಅಲ್ಲಿ ಯಾವುದಿತ್ತು? ಆವಾಗ ಕ್ಲೋರೋಪ್ಲಾಸ್ಟ್ ಇತ್ತು. ಬಟ್ ಅದೇ ಸೇಮ್ ಟೊಮೆಟೊ ಕಾಯಿ ಅದು ರೈಪ್ ಆಗ್ತಾ, ಹಣ್ಣು ಆಗ್ತಾ ಅದರಲ್ಲಿರುವಂತಹ ಕ್ಲೋರೋಪ್ಲಾಸ್ಟ್ಗಳು ಕ್ರೋಮೋಪ್ಲಾಸ್ಟ್ ಆಗಿ ಕನ್ವರ್ಟ್ ಆಗ್ತವೆ. ಕ್ರೋಮೋಪ್ಲಾಸ್ಟ್ ಆಯಿತು ಅಂದರೆ ಯಾವ ಪಿಗ್ಮೆಂಟಲ್ಲಿ ಸ್ಟೋರ್ ಆಗಬೇಕು? ಈ ಕ್ಯಾರೋಟಿನಾಯ್ಡ್ ಪಿಗ್ಮೆಂಟ್ಸ್. ಸೊ ಈ ಪಿಗ್ಮೆಂಟ್ಸ್ ಬಂತು ಅಂತಂದರೆ ಆ ಟೊಮೆಟೊ ಹಣ್ಣಿಗೆ ಸ್ಲೋ ಆಗಿ ರೆಡ್ ಕಲರ್ ಬರುತ್ತೆ. ಅದೇ ರೀತಿಯಾಗಿ ನೀವು ಲೀವ್ಸನ್ನು ತಗೊಳ್ಳಿ. ಲೀವ್ಸು ಫ್ರೆಶ್ ಆಗಿದ್ದಾಗ ಫುಲ್ ಗ್ರೀನ್ ಕಲರ್ ಆಗಿರ್ತವೆ. ಬಟ್ ಆ ಲೀಫಿಗೆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಅದು ಏಜ್ ಆಗ್ತಾ ಅದರ ಕಲರ್ ಸ್ಲೋ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಆಮೇಲೆ ಕೆಲವೊಂದು ಲೀವ್ಸ್ಗಳು, ಫಾರ್ ಎಕ್ಸಾಂಪಲ್ ಕ್ರೋಟಾನ್ ಪ್ಲ್ಯಾಂಟ್ ತೊಗೊಂಡ್ರೆ ಲೀವ್ಸ್ ಫುಲ್ ರೆಡ್ಡಿಶ್ ಆಗಿರ್ತವೆ. ಯಾಕೆ? ಬಿಕಾಸ್ ಅಲ್ಲಿ ಈ ಕ್ರೋಮೋಪ್ಲಾಸ್ಟ್ ಅನ್ನುವಂತಹ ಪ್ಲಾಸ್ಟಿಡ್ಸ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಓಕೆ, ಸೊ ಪ್ಲ್ಯಾಂಟ್ಸ್ಗಳಲ್ಲಿ ಆ ಕಲರ್, ಡಿಪೆಂಡಿಂಗ್ ಆನ್ ದ್ಯಾಟ್ ಕಲರ್ ಆರ್ ಪಿಗ್ಮೆಂಟ್, ವಿ ಕ್ಯಾನ್ ಸೇ ವೆದರ್ ಇಟ್ ಈಸ್ ಎ ಕ್ಲೋರೋಪ್ಲಾಸ್ಟ್ ಆರ್ ಕ್ರೋಮೋಪ್ಲಾಸ್ಟ್ ಆರ್ ವೆದರ್ ಇಟ್ ಈಸ್ ಎ ಲ್ಯೂಕೋಪ್ಲಾಸ್ಟ್. ಗೊತ್ತಾಯ್ತಾ? ಸೊ ಇದು 3 ಇದೆ, ಇದು ಮತ್ತು ಇದೆರಡು ಮುಗೀತು. ಯಾವುದಾದ್ರು? ಕ್ರೋಮೋಪ್ಲಾಸ್ಟ್ ಮತ್ತು ಲ್ಯೂಕೋಪ್ಲಾಸ್ಟ್. ನಾವು ಕಮಿಂಗ್ ಟು ಅವರ್ ವೆರಿ ಫೇಮಸ್ ಟೈಪ್ ಆಫ್ ಪ್ಲಾಸ್ಟಿಡ್. ಯಾವುದು? ಕ್ಲೋರೋಪ್ಲಾಸ್ಟ್. ಸೊ ನಾವು ಪ್ಲ್ಯಾಂಟ್ ಸೆಲ್ಸ್ ಒಳಗಡೆ ಯೂಶ್ವಲಿ ಕ್ಲೋರೋಪ್ಲಾಸ್ಟ್ ಅಂತ ಬರೆದ್ಬಿಡ್ತೀವಿ. ವಾಟ್ ಈಸ್ ದಟ್ ಕ್ಲೋರೋಪ್ಲಾಸ್ಟ್? ಇಟ್ ಈಸ್ ಒನ್ ಟೈಪ್ ಆಫ್ ಪ್ಲಾಸ್ಟಿಡ್.
ಎಲ್ಲಿ ಹೆಚ್ಚಿಗೆ ಇರುತ್ತೆ ಕ್ಲೋರೋಪ್ಲಾಸ್ಟು ಅಂತಂದರೆ ಮಿಸೋಫಿಲ್ ಸೆಲ್ಸ್ಗಳಲ್ಲಿ. ದಿಸ್ ವರ್ಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಿಸೋಫಿಲ್ ಸೆಲ್ಸ್, ಮಿಸೋಫಿಲ್ ಸೆಲ್ಸ್. ಓಕೆ, ನಾವು ವಾಟ್ ಆರ್ ದೀಸ್ ಮಿಸೋಫಿಲ್ ಸೆಲ್ಸ್? ನೀವು ಲೀವ್ಸನ್ನು ತಗೊಂಡ್ರೆ, ಓಕೆ, ನಾವು ದ ಸೆಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಲೀಫ್ ದೇ ಆರ್ ಕಾಲ್ಡ್ ಆ್ಯಸ್ ಮಿಸೋಫಿಲ್. ದೊಡ್ಡದಾಗಿರೋದಿಲ್ಲ, ನಾನು ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ತಿರೋದು, ಲೀಫ್ ಒಳಗಡೆ. ಸೊ ದೀಸ್ ಸೆಲ್ಸ್ ಆರ್ ಕಾಲ್ಡ್ ಆ್ಯಸ್ ಮಿಸೋಫಿಲ್ ಸೆಲ್ಸ್. ಆ್ಯಂಡ್ ಕ್ಲೋರೋಪ್ಲಾಸ್ಟ್, ಇವೇನು ಕ್ಲೋರೋಪ್ಲಾಸ್ಟ್ ಅನ್ನುವಂತಹ ಪ್ಲಾಸ್ಟಿಡ್ಸ್ ಇದಾವಲ್ಲ, ಇವು ಜಾಸ್ತಿ ಎಲ್ಲಿರ್ತವೆ? ಮಿಸೋಫಿಲ್ ಸೆಲ್ಸ್ನಲ್ಲಿ ಇರ್ತವೆ. ಒಂದು ಮಿಸೋಫಿಲ್ ಸೆಲ್ಸ್ನಲ್ಲಿ ನಿಯರ್ಲಿ 40 ಕ್ಲೋರೋಪ್ಲಾಸ್ಟ್ ಯು ಕ್ಯಾನ್ ಫೈಂಡ್. ಗೊತ್ತಾಗ್ತಿದೆಯಾ? ಒಂದು ಸೆಲ್ನಲ್ಲಿ ಅಷ್ಟೊಂದು ಕ್ಲೋರೋಪ್ಲಾಸ್ಟ್ಗಳಿರ್ತವೆ, ಅಂದರೆ ಅಷ್ಟು ಕ್ಲೋರೋಫಿಲ್ ಇರುತ್ತೆ, ಅಂದರೆ ಅಷ್ಟು ಹೈ ರೇಟಾಗಿ ಅವು ಫೋಟೋಸಿಂಥಸಿಸನ್ನು ಮಾಡ್ತವೆ ಅಂತ. ಅದೇ ನೀವು ಯುನಿಸೆಲ್ಯುಲರ್ ಆಲ್ಗೆ ತಗೊಳ್ಳಿ. ಬೆಸ್ಟ್ ಎಕ್ಸಾಂಪಲ್ ಯಾವುದು? ಕ್ಲೈಮಡೋಮೊನಾಸ್. ಕ್ಲೈಮಡೋಮೊನಾಸ್ ಈಸ್ ಅ ಯುನಿಸೆಲ್ಯುಲರ್ ಆಲ್ಗೆ. ಹೌದಾ? ಶೈವಲ, ಅದು ಗ್ರೀನ್ ಕಲರ್ ಆಗಿರುತ್ತೆ. ಸೊ ಅದರಲ್ಲಿ ಒಂದೇ ಒಂದು ಕ್ಲೋರೋಪ್ಲಾಸ್ಟ್ ಇರುತ್ತೆ ಆ ಬಾಡಿ ಒಳಗಡೆ. ಸೊ ಒಂದೇ ಕ್ಲೋರೋಪ್ಲಾಸ್ಟಿಂದ, ಕ್ಲೋರೋಫಿಲಿಂದ ಇಟ್ಕೊಂಡು ಅದು ಫೋಟೋಸಿಂಥಸಿಸ್ ಮಾಡ್ತಾ ಇದೆ. ಸೊ ಏನು ಹೇಳಬೇಕಿಲ್ಲಿ? ಕ್ಲೋರೋಪ್ಲಾಸ್ಟ್ ನಂಬರ್ ಇಟ್ ವೇರೀಸ್ ಫ್ರಮ್ ಆರ್ಗ್ಯಾನಿಸಮ್ ಟು ಆರ್ಗ್ಯಾನಿಸಮ್. ಇಟ್ ಮೇ ಬಿ 1 in case of Chlamydomonas which is an unicellular algae, or it may be around up to 40 chloroplast in case of mesophyll cells. Sarina? Then what is the function, or what is the shape of this chloroplast? Chloroplast ಯಾವ ಶೇಪನ್ನು ಹೊಂದಿರುತ್ತೆ? ಕೆಲವೊಂದು ಬಾರಿ ಓವಲ್ ಆಗಿರುತ್ತೆ, ಕೆಲವೊಂದು ಬಾರಿ ಡಿಸ್ಕ್ ಇರುತ್ತೆ, ಕಾಯಿನ್ ಲೈಕ್ ಸ್ಟ್ರಕ್ಚರ್ ಇರ್ಬೋದು, ಆ್ಯಂಡ್ ಇನ್ನೊಂದು ಫೇಮಸ್ ರಿಬ್ಬನ್ ಲೈಕ್ ಕ್ಲೋರೋಪ್ಲಾಸ್ಟ್. ಇದನ್ನು ಕೂಡ ನಾವು ಕಲ್ತಿದ್ದೀವಿ ಆಲ್ರೆಡಿ. ಎಲ್ಲಿ ಕಲ್ತಿದ್ವಿ ಅಂತಂದರೆ, ನಾವು ಸಿ ದಿಸ್ ಡೈಗ್ರಾಮ್, ಈ ರೀತಿಯಾದಂತಹ ಒಂದು ಆರ್ಗ್ಯಾನಿಸಮ್ನ ಸ್ಟಡಿ ಮಾಡಿದ್ವಿ. ಐ ಹೋಪ್ ಯು ರಿಮೆಂಬರ್. ಇಟ್ ಈಸ್ ದ ಸ್ಪೈರೋಗೈರಾ. ನೆನಪಿದೆಯಾ? ಈ ಸ್ಪೈರೋಗೈರಾದ ಅನ್ನುವಂತಹ ಒಂದೇನು ಜೀವಿ ಇದೆಯಲ್ಲ, ಇದರ ಒಳಗಡೆ ರಿಬ್ಬನ್ ಶೇಪ್, ಇದು ಫುಲ್ ರಿಬ್ಬನ್ ಆಕಾರವಾಗಿದೆಯಲ್ಲ, ಏನದು? ದಟ್ ಈಸ್ ದ ಕ್ಲೋರೋಪ್ಲಾಸ್ಟ್. ಸೊ ರಿಬ್ಬನ್ ಶೇಪ್ಡ್ ಕ್ಲೋರೋಪ್ಲಾಸ್ಟ್ ಈಸ್ ಪ್ರೆಸೆಂಟ್ ಇನ್ ಸ್ಪೈರೋಗೈರಾ. ಜಸ್ಟ್ ನೆನ್ಪಿಟ್ಕೊಳ್ಳಿ, ಸರಿನಾ? ನಾವು ಕಮಿಂಗ್ ಟು ದ ಸ್ಟ್ರಕ್ಚರ್ ಆಫ್ ಕ್ಲೋರೋಪ್ಲಾಸ್ಟ್ ಅಲಾಂಗ್ ವಿತ್ ಇಟ್ಸ್ ಫಂಕ್ಷನ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕ್ಲೋರೋಪ್ಲಾಸ್ಟ್ ನಾವು ಆಲ್ರೆಡಿ ಹೇಳ್ಬಿಟ್ಟಿದ್ದೀವಿ, ಇಟ್ ಈಸ್ ಅ ಡಬಲ್ ಮೆಂಬ್ರೇನ್ ಕವರ್ಡ್ ಆರ್ಗನಲಿ. ಹೌದಾ? ಸೊ ಫಸ್ಟ್ ವಿ ಹ್ಯಾವ್ ಟು ಡ್ರಾ 2 membranes here. ಸೊ ಕ್ಲೋರೋಪ್ಲಾಸ್ಟ್ ಸ್ಟ್ರಕ್ಚರ್. ಸೊ ಡಬಲ್ ಮೆಂಬ್ರೇನ್ ಫಸ್ಟ್ ಅದನ್ನ ಡ್ರಾ ಮಾಡಿಬಿಡೋಣ. ಓಕೆ, this is the outer membrane and this is the inner membrane. Now how we can differentiate whether these membranes, even membrane ಇದಾವಲ್ಲ, they belong to mitochondria or chloroplast? ನೋಡಿದ ತಕ್ಷಣ ಗೊತ್ತಾಗಬೇಕು. ಹೆಂಗೆ ಮೈಟೋಕಾಂಡ್ರಿಯಾ ಇತ್ತು ಅಂತಂದರೆ ಹೊರಗಡೆ ಲೇಯರ್ ಸೇಮ್ ಆಗಿರುತ್ತೆ ಇದೇ ಥರ, ಬಟ್ ಒಳಗಡೆ ಲೇಯರ್ ಈ ಥರ ಫೋಲ್ಡಿಂಗ್ಸ್ ಇರುತ್ತೆ. ಇದನ್ನು ನಾವು ಕ್ರಿಸ್ಟೆ ಅಂತ ಕರಿತೀವಿ, ನೆನಪಿದೆಯಾ? ಬಟ್ ಇನ್ ಕೇಸ್ ಆಫ್ ಈ ಕ್ಲೋರೋಪ್ಲಾಸ್ಟು ಒಳಗಡೆ ಲೇಯರ್ ಕೂಡ ಸ್ಮೂತ್ ಆಗಿರುತ್ತೆ, ಯಾವುದೇ ಫೋಲ್ಡಿಂಗ್ಸ್ ಅಂತ ಇರೋದಿಲ್ಲ, ಸರಿನಾ? ಸೊ ಲೇಬ್ಲಿಂಗ್ ಏನಿಲ್ಲಿ? ಔಟರ್ ಮೆಂಬ್ರೇನ್ ಆ್ಯಂಡ್ ಇನ್ನರ್ ಮೆಂಬ್ರೇನ್. ಎದರಲ್ಲಿದ್ದಾವೆ ಇವು? ಕ್ಲೋರೋಪ್ಲಾಸ್ಟ್ ಒಳಗಡೆ ಔಟರ್ ಮೆಂಬ್ರೇನ್ ಆ್ಯಂಡ್ ದಿಸ್ ಈಸ್ ಇನ್ನರ್ ಮೆಂಬ್ರೇನ್. ಎರಡು ಸೇರಿ ಒಟ್ಟಿಗೆ ಬರೀತಿದ್ದೀನಿ, ಮೆಂಬ್ರೇನ್. ಓಕೆ, ಇವತ್ತರ ಮಧ್ಯೆ ಏನಿದೆ, ಇಲ್ಲಿ ಫುಲ್ ಸ್ಪೇಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಒಳಗಡೆ ಇಂಪಾರ್ಟೆಂಟ್ ಕಂಟೆಂಟ್. ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ಏನಿದೆ, ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ಇರುವಂತಹ ಏನೊಂದು ಮ್ಯಾಟ್ರಿಕ್ಸ್ ಅಂತ ನಾವೇನು ಮೈಟೋಕಾಂಡ್ರಿಯಾದಲ್ಲಿ ಹೇಳಿದ್ವಲ್ಲ, ಇಲ್ಲಿ ಅದನ್ನು ಸ್ಟ್ರೋಮಾ ಅಂತ ಕರೀತಾರೆ. ಸ್ಟ್ರೋಮಾ, STROMA, ಸ್ಟ್ರೋಮಾ. ವಾಟ್ ಈಸ್ ದಿಸ್ ಸ್ಟ್ರೋಮಾ? ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ಇರುವಂತಹ ಏನು ಕಂಟೆಂಟ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಆ್ಯಸ್ ಸ್ಟ್ರೋಮಾ. ಸ್ಟ್ರೋಮಾ ಒಳಗಡೆ ಏನಿರುತ್ತೆ ಅಂತಂದರೆ, ದಿಸ್ ಸ್ಟ್ರೋಮಾ ಕನ್ಸಿಸ್ಟ್ ಆಫ್ ಕಾಯಿನ್ ಲೈಕ್ ಸ್ಟ್ರಕ್ಚರ್ಸ್. ಸೊ ಕಾಯಿನ್ ಥರ ಸ್ಟ್ರಕ್ಚರ್ಸ್ ಇರ್ತವೆ. ಓಕೆ, ನಾವು ದೀಸ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಆ್ಯಸ್ ಥೆಲಕಾಯ್ಡ್ಸ್. ಗೊತ್ತಾಗ್ತಿದೆಯಾ? ಸೊ ವಾಟ್ ಆರ್ ದೀಸ್ ಸ್ಟ್ರಕ್ಚರ್ಸ್ ಕಾಲ್ಡ್? ದೇ ಆರ್ ಕಾಲ್ಡ್ ಆ್ಯಸ್ ಥೆಲಕಾಯ್ಡ್. THYLAKOID, ಥೆಲಕಾಯ್ಡ್. ವಾಟ್ ಈಸ್ ದಿಸ್ ಥೆಲಕಾಯ್ಡ್? ಸ್ಟ್ರೋಮಾದಲ್ಲಿರುವಂಥ ಒಂದೊಂದು ಕಾಯಿನು. ಬಟ್ ಥೆಲಕಾಯ್ಡ್ಸ್ ಹೆಂಗೆ ಅರೇಂಜ್ ಆಗಿರ್ತವೆ? ದೇ ಆರ್ arranged one below the other.
ಸೊ ಒಂದ್ರ ಕೆಳಗೆ ಒಂದು, ಇವಾಗ ನೀವು 1 ರೂಪಿ ಕಾಯಿನ್ ಅಥವಾ 2 ರೂಪೀಸ್ ಕಾಯಿನನ್ನು ಒಂದ್ರ ಮೇಲೆ ಒಂದು ಇಟ್ಕೊಂಡು ಹೋದರೆ ಅದು ಏನು ಫುಲ್ ಸ್ಟ್ರಕ್ಚರ್ ಇದೆಯಲ್ಲ ಈ ರೀತಿ ಕಾಣಿಸುತ್ತೆ. ಸೊ ಅದೇ ರೀತಿಯಾದಂತಹ ಸ್ಟ್ರಕ್ಚರ್ಸು ಈ ಸ್ಟ್ರೋಮಾ ಒಳಗಡೆ ನಮಗೆ ಕಾಣಿಸುತ್ತೆ. ಓಕೆ, ಸೊ ಒಂದೊಂದೇನು ಇದು ಥೆಲಕಾಯ್ಡ್. ಬಟ್ ಇದೇನು ಪೂರ್ತಿ ಇದು ಒಂದು ಬಲ್ಕ್ ಅಂತ ಆಯ್ತಲ್ಲ, ಒಂದ್ರ ಮೇಲೆ ಒಂದು ಇಟ್ಟ ತಕ್ಷಣ ಒಂದು ಬಲ್ಕ್ ಅಂತ ಆಯ್ತಲ್ಲ, ದಿಸ್ ಹೋಲ್ ಸ್ಟ್ರಕ್ಚರ್ ಇದು ಪೂರ್ತಿಯಾಗಿ ಇದನ್ನು ಗ್ರಾನಾ ಅಂತ ಕರೀತಾರೆ. ಗ್ರಾನಾ ಜಾಸ್ತಿ ಇದ್ದರೆ ಗ್ರಾನಾ, ಒಂದಕ್ಕೆ ಗ್ರಾನಮ್. ಸೊ ಗ್ರಾನಾ ಅಂತಂದರೆ ಫುಲ್ ಒಂದು ಗ್ರೂಪು, ಆ ಗ್ರೂಪ್ನಲ್ಲಿರುವಂತಹ ಒಂದೊಂದು ಕಾಯಿನ್ಸ್ ಇದಾವಲ್ಲ ಅವನ್ನ ಥೆಲಕಾಯ್ಡ್ ಅಂತ ಕರೀತಾರೆ, ರೈಟ್. ಆ್ಯಂಡ್ ಆಲ್ ದೀಸ್ ಥೆಲಕಾಯ್ಡ್ಸ್ ಇದಾವಲ್ಲ ದೇ ಆರ್ ಇಂಟರ್ ಕನೆಕ್ಟೆಡ್. ಹೇಗೆ ಈ ರೀತಿಯಾಗಿ ಅವು ಒಂದಕ್ಕೊಂದು ಕನೆಕ್ಟ್ ಆಗಿರ್ತವೆ. ಓಕೆ, ಇದು ಫುಲ್ ಮೆಂಬ್ರೇನ್ ಒಂದರಿಂದ ಒಂದಕ್ಕೆ ಜಾಯಿನ್ ಆಗಿರುತ್ತೆ. ಓಕೆ, ಆ್ಯಂಡ್ ದಿಸ್ ಮೆಂಬ್ರೇನ್ ವಿ ಕಾಲ್ ಇಟ್ ಆ್ಯಸ್ ಲ್ಯಾಮೆಲ್ಲೆ ಅಥವಾ ಮೆಂಬ್ರೇನ್ ಲ್ಯಾಮೆಲ್ಲೆ ಅಂತಲೂ ಹೇಳ್ತಾರೆ. Sorry, it is called as stroma lamellae. Stroma lamellae. ಸರಿನಾ? ಸೊ ಔಟರ್ ಮೆಂಬ್ರೇನ್ ಆಯಿತು, ಇನ್ನರ್ ಮೆಂಬ್ರೇನ್ ಆಯಿತು, ಒಳಗಡೆ ಸ್ಟ್ರೋಮಾ ಇದೆ, ಇದು ಫುಲ್ ಸ್ಟ್ರೋಮಾ. ಓಕೆ, ಈ ಸ್ಟ್ರೋಮಾ ಒಳಗಡೆ ಮ್ಯಾಟ್ರಿಕ್ಸ್ ಒಳಗಡೆ ಕಾಯಿನ್ಸ್ ಇದ್ದಾವೆ, ಅವನ್ನ ನಾವು ಥೆಲಕಾಯ್ಡ್ ಅಂತ ಕರಿತೀವಿ. ದೇ ಆರ್ ಅರೇಂಜ್ಡ್ ಇನ್ ಸ್ಟ್ಯಾಕ್ ಲೈಕ್ ಸ್ಟ್ರಕ್ಚರ್, ಬಂಡಲ್ ರೀತಿಯಾಗಿ ಗ್ರೂಪ್ ಆಗಿ ಅರೇಂಜ್ ಆಗಿರ್ತವೆ. ಅದು ಫುಲ್ ಗ್ರೂಪಿಗೆ ಗ್ರಾನಾ ಅಂತ ಕರಿತೀವಿ. ಈ ಎಲ್ಲ ಗ್ರಾನಾಗಳು ಇಂಟರ್ ಕನೆಕ್ಟೆಡ್ ಆಗಿರ್ತವೆ ಮೆಂಬ್ರೇನ್ಸ್ಗಳ ಮೂಲಕ. ಆ ಮೆಂಬ್ರೇನ್ ಏನು ಕನೆಕ್ಟ್ ಮಾಡುತ್ತಲ್ಲ ಬ್ರಿಡ್ಜ್ ಲೈಕ್ ಸ್ಟ್ರಕ್ಚರು, ಅದಕ್ಕೆ ನಾವು ಸ್ಟ್ರೋಮಾ ಲ್ಯಾಮೆಲ್ಲೆ ಅಂತ ಹೇಳ್ತೀವಿ, ರೈಟ್. Now this plastids already we have written it is a semi-autonomous type of cell organelle. ಹಾಗಂದರೆ ಇಲ್ಲಿ 2 ಇಂಪಾರ್ಟೆಂಟ್ ಸ್ಟ್ರಕ್ಚರನ್ನು ನೀವು ಡ್ರಾ ಮಾಡಬೇಕು. ಯಾವ್ಯಾವುದು? ಸೆಮಿ ಆಟೋನಮಸ್ ಅಂತಂದರೆ ಇದಕ್ಕೆ ಇದರದೇ ಆದಂತಹ DNA ಇರಬೇಕು. ಎಲ್ಲಿ ಡ್ರಾ ಮಾಡೋಣ? Now this is the DNA. Okay, the DNA which is present in plastids ಅಥವಾ chloroplast. So this is the genetic material. What we'll write? This is DNA. Okay, then this plastids or chloroplast, they have their own ribosomes. So these are the ribosomes which are seen in chloroplast. Okay, ribosomes. Whether they are 70S or 80S, they are 70S type of ribosomes. ಸೊ ಇದು ಸೇಮ್ ಕ್ಯಾರೆಕ್ಟರು ನಮಗೆ ಮೈಟೋಕಾಂಡ್ರಿಯಾದಲ್ಲಿ ನಾವು ಓದಿದ್ವಿ, ನೆನಪಿದೆಯಾ? ಸೆಲ್ಲನ್ನು ತೊಗೊಂಡ್ರೆ, ಒಂದು ಸೆಲ್ಲನ್ನು ತೊಗೊಂಡ್ರೆ ಯೂಕ್ಯಾರಿಯೋಟಿಕ್ ಸೆಲ್, ಪ್ಲಾಂಟ್ ಸೆಲ್ ಅಂದರೆ ಅದು ಯೂಕ್ಯಾರಿಯೋಟಿಕ್ ಸೆಲ್, ಹೌದಾ? ಯೂಕ್ಯಾರಿಯೋಟಿಕ್ ಸೆಲ್ ಒಳಗಡೆ ರೈಬೋಸೋಮ್ಸ್ ಇರ್ತಾವಲ್ಲ, ಈ ರೈಬೋಸೋಮ್ಸ್ ಏನಿರ್ತವೆ? 80S ಟೈಪ್ ಇರ್ತವೆ. ಇದು ರಿವಿಷನ್ ಅಗೇನ್. ಈ ಪ್ಲಾಂಟ್ ಸೆಲ್, ಯೂಕ್ಯಾರಿಯೋಟಿಕ್ ಪ್ಲಾಂಟ್ ಸೆಲ್ ಒಳಗಡೆ ಕ್ಲೋರೋಪ್ಲಾಸ್ಟ್ ಇದೆ. ಈ ಕ್ಲೋರೋಪ್ಲಾಸ್ಟ್ ಒಳಗಡೆನೂ ಕೂಡ ನಿಮಗೆ ರೈಬೋಸೋಮ್ಸ್ ಕಾಣ್ತಿದ್ದಾವೆ. ಬಟ್ ದೀಸ್ ರೈಬೋಸೋಮ್ಸ್ ಆರ್ ಆಫ್ 70S ಟೈಪ್. ಇದನ್ನು ನಾವು ಎಂಡೋಸಿಂಬಯೋಟಿಕ್ ಥಿಯರಿನಲ್ಲಿ ಕೂಡ ಕಲ್ತಿದ್ವಿ. So this is the complete structure of a chloroplast. Chloroplast is one type of a plastid. So outer membrane, inner membrane, stroma, ಅದರ ಒಳಗಡೆ ಥೆಲಕಾಯ್ಡ್ ಅರೇಂಜ್ ಆದರೆ ಅದು ಗ್ರಾನಾ, ಕನೆಕ್ಟ್ ಆದರೆ ಅದು ಸ್ಟ್ರೋಮಾ ಲ್ಯಾಮೆಲ್ಲೆ. ಲ್ಯಾಮೆಲ್ಲೆ ನೆನ್ಪಿಟ್ಕೊಳ್ಳಿ. ಓಕೆ, then it is a semi-autonomous, therefore it has its own DNA and its own ribosomes which are of 70S type. So structure ಆಯಿತು. Next, coming to the function, that is very very important. We know that ಕ್ಲೋರೋಪ್ಲಾಸ್ಟ್ ಅಂತಂದರೆ ಕ್ಲೋರೋಫಿಲ್ ಇದೆ. ಕ್ಲೋರೋಫಿಲ್ ಇತ್ತು ಅಂದರೆ ಅದು ವರ್ಣದ್ರವ್ಯ, ಪಿಗ್ಮೆಂಟು. ಅದ್ರ ಮೂಲಕ ಪ್ಲ್ಯಾಂಟ್ಸ್ಗಳು ತಮ್ಮ ಆಹಾರವನ್ನು ತಯಾರಿಸ್ಕೊತವೆ. ಯಾವ ಪ್ರೊಸೆಸ್ಸು? ಫೋಟೋಸಿಂಥಸಿಸ್. ಸೊ ಕ್ಲೋರೋಪ್ಲಾಸ್ಟ್ ಆರ್ ಇನ್ವಾಲ್ವ್ಡ್ ಇನ್ ಫೋಟೋಸಿಂಥಸಿಸ್. ಬಟ್ ಹೆಂಗೆ ಇಲ್ಲಿ ಫೋಟೋಸಿಂಥಸಿಸ್ ಆಗುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ಸಾಕಷ್ಟು ಜನ ಫೋಟೋಸಿಂಥಸಿಸ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದೀರಲ್ಲ, ಫಸ್ಟ್ ಇಲ್ಲಿ ನೀವು ಬೇಸಿಕ್ಸ್ ಸ್ಟ್ರಾಂಗ್ ಆಗಬೇಕು. ಫೋಟೋಸಿಂಥಸಿಸ್ ಲೆಸನನ್ನು ನಾವು ಸ್ಟಾರ್ಟಿಂಗಲ್ಲೇ ಓದ್ಬೋದು, ಬಟ್ ಈ ಎಲ್ಲ ಬೇಸಿಕ್ಸ್ ನಿಮಗೆ ಗೊತ್ತಿರಬೇಕು, ಅಂದ್ರಷ್ಟೇ ಫೋಟೋಸಿಂಥಸಿಸ್ ಕರೆಕ್ಟಾಗಿ ಅರ್ಥ ಆಗೋದು. ನಾವು ಹೌ ದಿಸ್ ಕ್ಲೋರೋಪ್ಲಾಸ್ಟ್ ಈಸ್ ಇನ್ವಾಲ್ವ್ಡ್ ಇನ್ ಫೋಟೋಸಿಂಥಸಿಸ್, ಫಸ್ಟ್ ನಿಮಗೆ ಇದು ಅರ್ಥ ಆಗಬೇಕು. ಸಿ, ಒಂದು ಫುಲ್ ದೊಡ್ಡದಾಗಿ ಸೆಲ್ ಇದೆ. Now this is one plant cell. ಸರಿನಾ? ಈ ಪ್ಲಾಂಟ್ ಸೆಲ್ ಒಳಗಡೆ ಒಂದು ಆರ್ಗನಲ್ಲಿ ಇದೆ. ಯಾವುದಿದು? ಕ್ಲೋರೋಪ್ಲಾಸ್ಟ್. Now this is the chloroplast, ಎನ್ಲಾರ್ಜ್ ಮಾಡಿದ್ದು.
ಓಕೆ. ಅದೇ ರೀತಿಯಾಗಿ ನ್ಯೂಕ್ಲಿಯಸ್ ಇರುತ್ತೆ, ವ್ಯಾಕ್ಯೂಲ್ ಇರುತ್ತೆ, ವ್ಯಾಕ್ಯೂಲ್ ಫುಲ್ ಜಾಸ್ತಿಯಾಗಿ ದೊಡ್ಡದಾಗಿರುತ್ತೆ, ಅದೆಲ್ಲ ಓಕೆ. ಬಟ್ ಇಲ್ಲಿ ಎನ್ಲಾರ್ಜ್ ಮಾಡಿರೋದು ಈ ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟ್ ಅಂದರೆ ಇಲ್ಲಿ ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರ್, ಹೌದಾ. ಒಳಗಡೆ ಏನಿರಬೇಕು, ದೀಸ್ ಆರ್ ದ ಥೆಲಕಾಯ್ಡ್ಸ್. ಸೊ ಅಲ್ಲಿ ಮತ್ತೆ ಒಂದು ಥೆಲಕಾಯ್ಡನ್ನು ಇಲ್ಲಿ ಎನ್ಲಾರ್ಜ್ ಮಾಡಿ ತೋರಿಸಿರೋಣ. ಓಕೆ, ದಿಸ್ ಈಸ್ ದ ಗ್ರಾನಾ, ಫುಲ್ ಅರೇಂಜ್ ಆಯಿತು. ಈ ಫೋಟೋಸಿಂಥಸಿಸನ್ನು ನಾವು ಹೆಂಗಂತ ಬರಿತೀವಿ, ಇಕ್ವೇಷನನ್ನು ಹೆಂಗಂತ ಬರಿತೀವಿ, CO2 ಪ್ಲಸ್ H2O ಗಿವಿಂಗ್ ರೈಸ್ ಟು C6H12O6 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಮಿಕ್ಸ್ ಆಗಿ ಗ್ಲೂಕೋಸ್ ಮಾಲಿಕ್ಯೂಲನ್ನು ಫಾರ್ಮ್ ಮಾಡಿ ಆಕ್ಸಿಜನನ್ನು ಲಿಬ್ರೇಟ್ ಮಾಡ್ತಾ ಇದ್ದಾವೆ, ಹೌದಾ. ಈ ಎರಡಕ್ಕೂ ಒಂದು ಕ್ರೈಟೀರಿಯಾ ಏನು, ಒಂದು ಕ್ಲೋರೋಫಿಲ್ ಪಿಗ್ಮೆಂಟ್ ಇರಬೇಕು, ಒಂದು ಸನ್ಲೈಟ್ ಇರಬೇಕು. ಇದು ಫೋಟೋಸಿಂಥಸಿಸ್ದು ಒಂದು ಇಕ್ವೇಷನ್. ಸೊ ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ಯಾವುದೆರಡು ರಾ ಮಟೀರಿಯಲ್ಸ್ ಬೇಕು, CO2 ಮತ್ತು ವಾಟರ್. ಸೊ ಇಲ್ಲೇನಾಗುತ್ತೆ, CO2 ಮತ್ತು ವಾಟರ್ ಅವಶ್ಯಕತೆ ಇರುತ್ತೆ. ಸೈಟೋಪ್ಲಾಸಮ್ನಲ್ಲಿ ಜಸ್ಟ್ ಇಮ್ಯಾಜಿನ್ ದೇರ್ ಈಸ್ ಅ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್, ಸರಿನಾ. ನಾವು ದಿಸ್ ಕಾರ್ಬನ್ ಡೈಆಕ್ಸೈಡ್ ಸ್ಟ್ರೋಮಾ ಇದೆ ಇಲ್ಲಿ, ಹೌದಾ. ಇದು ಫುಲ್ ಸ್ಟ್ರೋಮಾ, ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ಇರೋದು. ಸೊ ದಿಸ್ ಕಾರ್ಬನ್ ಡೈಆಕ್ಸೈಡ್ ಇಟ್ ಎಂಟರ್ಸ್ ದ ಸ್ಟ್ರೋಮಾ ಒಳಗಡೆ ಒಂದು ಇಂಪಾರ್ಟೆಂಟ್ ಸೈಕಲ್ ಆಗುತ್ತೆ. ಇದನ್ನು ಕೆಲ್ವಿನ್ ಸೈಕಲ್ ಅಂತ ಕರಿತೀವಿ, ಕೆಲ್ವಿನ್ ಸೈಕಲ್. ಫೋಟೋಸಿಂಥಸಿಸ್ನಲ್ಲಿ ಫುಲ್ ಡೀಟೇಲಾಗಿ ಕಲಿಬೇಕು, ಜಸ್ಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಸ್ಟ್ರೋಮಾ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಕೆಲ್ವಿನ್ ಸೈಕಲ್ನಲ್ಲಿ ಅದು ಪೂರ್ತಿ ಕನ್ವರ್ಟ್ ಆಗಿ ಹೊರಗಡೆ ಬರ್ತಾ ದ್ಯಾಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಗ್ಲೂಕೋಸ್ ಮಾಲಿಕ್ಯೂಲ್. ಇದು ಗ್ಲೂಕೋಸ್ ಮಾಲಿಕ್ಯೂಲ್. ಸೊ ಕಾರ್ಬನ್ ಡೈಆಕ್ಸೈಡ್ ಇದ್ದಿದ್ದು ಗ್ಲೂಕೋಸ್ ಎಲ್ಲಿ ಆಗ್ತಿದೆ, ಸ್ಟ್ರೋಮಾದಲ್ಲಿ ಆಗ್ತಿದೆ. ಬಟ್ ಅದು ಇಷ್ಟು ಈಸಿ ಪ್ರೊಸೆಸ್ ಅಲ್ಲ. ಇವಾಗ ನಾನು ಒಂದು 10 ಮಾಲಿಕ್ಯೂಲ್ಸ್ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟರೆ ಅದೆಲ್ಲ ಫುಲ್ ಹೀಗೆ ಕಂಬೈನ್ ಮಾಡಿಬಿಟ್ರೆ ಗ್ಲೂಕೋಸ್ ಆಗುತ್ತಾ, ಆಗಲ್ಲ. ಯಾಕೆ, ಗ್ಲೂಕೋಸ್ನಲ್ಲಿ CH ಇದೆ, ಇಲ್ಲಿ ಸಿ ಅಂತೂ ಓಕೆ, O ಇಸ್ ಆಲ್ಸೋ ಓಕೆ. ಬಟ್ ಗ್ಲೂಕೋಸ್ನಲ್ಲಿ H ಬಂತಲ್ಲ, ಇಲ್ಲಿ ಹೈಡ್ರೋಜನ್ ಬಂತಲ್ಲ, ಅದೆಲ್ಲಿಂದ ಬರುತ್ತೆ, ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಇದು ಒಂದು ಥೆಲಕಾಯ್ಡ್, ಹೌದಾ. ಒಂದೊಂದು ಕಾಯಿನ್ ಅಂದರೆ ಇಲ್ಲಿ ಎನ್ಲಾರ್ಜ್ ಮಾಡಿರೋದು ಥೆಲಕಾಯ್ಡ್. ಈ ಥೆಲಕಾಯ್ಡ್ ಒಳಗಡೆ ಏನು ಸ್ಪೇಸ್ ಇದೆಯಲ್ಲ, ಇಟ್ ಈಸ್ ಕಾಲ್ಡ್ ಆ್ಯಸ್ ಲುಮೆನ್. ದಿಸ್ ಸ್ಪೇಸ್ ಈಸ್ ಕಾಲ್ಡ್ ಆ್ಯಸ್ ಲುಮೆನ್. ಈ ಲುಮೆನಲ್ಲಿ ಏನಿರುತ್ತೆ, ಈ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ಗಳಿರ್ತವೆ. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಕ್ಲೋರೋಪ್ಲಾಸ್ಟ್ ಒಳಗಡೆ ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ ಅಂತ ಬರೆದುಬಿಟ್ವಿ, ಬಟ್ ಎಲ್ಲಿದೆ, ಥೆಲಕಾಯ್ಡ್ದು ಒಳಗಡೆ ಇದೆ. ಓಕೆ, ಕ್ಲೋರೋಪ್ಲಾಸ್ಟ್ ಇದೆ, ಅದ್ರ ಒಳಗಡೆ ಥೆಲಕಾಯ್ಡ್ ಇದೆ, ಥೆಲಕಾಯ್ಡ್ ಒಳಗಡೆ ಏನಿದೆ, ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ. ಈ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಏನು ಮಾಡ್ತವೆ ಅಂತಂದರೆ, ಈ ಸೆಲ್ ಸೈಜನ್ನು ಸ್ವಲ್ಪ ರೆಡ್ಯೂಸ್ ಮಾಡೋಣ. ದಿಸ್ ಈಸ್ ದ ಪ್ಲಾಂಟ್ ಸೆಲ್. ಸೊ ಒಳಗಡೆ ಗ್ರೀನ್ ಡಾಟ್ಸ್ ಏನವು, ಅವೆಲ್ಲವೂ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ಗಳು, ವರ್ಣದ್ರವ್ಯಗಳು. ಅವೇನು ಮಾಡ್ತವೆ, ಸನ್ಲೈಟ್ ಇರುತ್ತಲ್ಲ, ದಿಸ್ ಈಸ್ ದ ಸನ್. ಜಸ್ಟ್ ಇಮ್ಯಾಜಿನ್, ಈ ಸನ್ಲೈಟನ್ನು ಹಿಡಿದಿಟ್ಕೊಳ್ಳಿಕ್ಕೆ ಅಥವಾ ಅವನ್ನ ಟ್ರ್ಯಾಪ್ ಮಾಡೋದು ಯಾರ ಕೆಲಸ, ಈ ಕ್ಲೋರೋಫಿಲ್ಗಳ ಕೆಲಸ. ಸೊ ಇಲ್ಲಿ ಸೋಲಾರ್ ಎನರ್ಜಿ ಅಥವಾ ಸನ್ಲೈಟನ್ನು ಇವು ಪೂರ್ತಿಯಾಗಿ ಅಬ್ಸಾರ್ಬ್ ಮಾಡ್ಕೋತವೆ. ಓಕೆ, ಅವು ಹಿಡಿದಿಟ್ಕೋತವೆ, ಟ್ರ್ಯಾಪ್ ಮಾಡ್ತವೆ. ಸೊ ವಾಟರ್ ಮಾಲಿಕ್ಯೂಲನ್ನು ಕೂಡ ಇವು ಅಬ್ಸಾರ್ಬ್ ಮಾಡ್ತವೆ. ಸೊ ಈ ವಾಟರ್ ಮಾಲಿಕ್ಯೂಲ್ ಪ್ಲಸ್ ಸೋಲಾರ್ ಎನರ್ಜಿ ಎಲ್ಲಿ ಎಂಟರ್ ಆಗ್ತಿದೆ, ಥೆಲಕಾಯ್ಡ್ ಒಳಗಡೆ ಎಂಟರ್ ಆಗ್ತಿದೆ. ಓಕೆ, ಈ ವಾಟರನ್ನು ಮತ್ತು ಸೋಲಾರ್ ಎನರ್ಜಿಯನ್ನು ಇಟ್ಕೊಂಡು ದೀಸ್ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ದೇ ವಿಲ್ ರಿಲೀಸ್ ದ ATP ಮಾಲಿಕ್ಯೂಲ್ಸ್. ಅಗೇನ್ ಇಲ್ಲಿ NADPH ಅನ್ನುವಂತಹ ಮಾಲಿಕ್ಯೂಲ್ಸ್ಗಳು ಕೂಡ ಜನ್ರೇಟ್ ಆಗ್ತವೆ. ಅವು ಎಲ್ಲ ಏನು ಅಂತ ಫೋಟೋಸಿಂಥಸಿಸ್ನಲ್ಲಿ ಕಲಿಯೋಣ. ಬಟ್ ಇದು ಬೇಸಿಕ್ಕು ನಿಮಗೆ ಕರೆಕ್ಟಾಗಿ, ನೀಟಾಗಿ, ಕ್ಲಿಯರಾಗಿ ಅರ್ಥ ಆಗಬೇಕು. ಏನಾಗ್ತಿದೆ, ಇಲ್ಲಿ ಕ್ಲೋರೋಪ್ಲಾಸ್ಟ್ ಇದೆ. ಕ್ಲೋರೋಪ್ಲಾಸ್ಟ್ ಅಂದರೆ ಫೋಟೋಸಿಂಥಸಿಸ್ ಹೇಗೆ ಮಾಡ್ತಿದೆ, ಇಲ್ಲಿ ವಾಟರ್ ಮಾಲಿಕ್ಯೂಲು ಪ್ಲಸ್ ಸೋಲಾರ್ ಎನರ್ಜಿ ಥೆಲಕಾಯ್ಡನ್ನು ಎಂಟರ್ ಆಗ್ತಿದ್ದಾವೆ. ಅಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಇದ್ದಾವೆ. ಆ ಪಿಗ್ಮೆಂಟ್ಸ್ ಏನು ಮಾಡ್ತವೆ, ಸೋಲಾರ್ ಎನರ್ಜಿಯನ್ನು ATP ಆಗಿ ಕನ್ವರ್ಟ್ ಮಾಡ್ತವೆ. ATP ಅಂದರೆ ನಾವು ಮೈಟೋಕಾಂಡ್ರಿಯಾದಲ್ಲೂ ಕಲ್ತಿದ್ದೀವಿ, ಅಡಿನೋಸಿನ್ ಟ್ರೈಫಾಸ್ಫೇಟ್. ಎನರ್ಜಿ ಅಂದರೆ ATP. ಓಕೆನಾ. ಈ ATP ಮತ್ತು NADPH ಏನಿದಾವಲ್ಲ, ಅವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತವೆ, ಅವು ಕೆಲ್ವಿನ್ ಸೈಕಲಿಗೆ ಹೋಗ್ತವೆ.
ಓಕೆ, ಕೆಲ್ವಿನ್ ಸೈಕಲಿಗೆ ಹೋಗಿ ಅವು ಹೈಡ್ರೋಜನನ್ನು ಕೊಡ್ತವೆ. ಸೊ ಹೈಡ್ರೋಜನ್ ಇಲ್ಲಿ ಬಂತು ಅಂದರೆ ಆಲ್ರೆಡಿ ಸಿ ಇದೆ, ಕಾರ್ಬನ್ ಇದೆ, ಆಕ್ಸಿಜನ್ ಇದೆ. ಹೈಡ್ರೋಜನ್ ಯಾರು ಕೊಡ್ತಿದ್ದಾರೆ? ATP ಮತ್ತು NADP ಹೈಡ್ರೋಜನ್ ಕೊಡ್ತವೆ. ಸೊ ಆ ಮೂರನ್ನು ಇಟ್ಕೊಂಡು ಕೆಲ್ವಿನ್ ಸೈಕಲ್ನಲ್ಲಿ ಗ್ಲುಕೋಸ್ ಮಾಲಿಕ್ಯೂಲ್ಸ್ ಫಾರ್ಮ್ ಆಗ್ತವೆ. ಗ್ಲೂಕೋಸ್ ಅಂದರೆ C6H12O6. ಹೌದಾ? ಈ ATP ಮತ್ತು NADP ಹೈಡ್ರೋಜನನ್ನು ಕೊಟ್ಟ ಮೇಲೆ ಅವು ಏನಾಗ್ತವೆ? ADP ಆ್ಯಂಡ್ NADP. ಸೊ ಒಳಗಡೆ ಹೋಗ್ಬೇಕಾದ್ರೆ ATP ಇತ್ತಾ, ಹೈಡ್ರೋಜನ್ ಕೊಟ್ಟು ಅದು ಹೊರಗಡೆ ಬರ್ತಾ ADP ಆಗಿರುತ್ತೆ, ಅಡಿನೋಸಿನ್ ಡೈಫಾಸ್ಫೇಟ್ ಆಗಿರುತ್ತೆ. NADPH ಒಳಗಡೆ ಬಂತ, ಹೈಡ್ರೋಜನ್ ಕೊಡ್ತಾ ಹೊರಗಡೆ ಬರ್ತಾ ಅದು NADP ಆಗಿರುತ್ತೆ. ಅಗೇನ್ ಮತ್ತೆ ಒಳಗಡೆ ಹೋಗ್ತವೆ, ಮತ್ತೆ ATP ಆಗ್ತವೆ. ADP ಇದ್ದಿದ್ದು ಹೆಂಗೆ ATP ಆಗುತ್ತೆ? ಇಲ್ಲಿ ಎನರ್ಜಿ ಸಿಗ್ತಿದೆಯಲ್ಲ, ಹೈಡ್ರೋಜನ್ ವಾಟರ್ ಸಿಗ್ತಿದೆಯಲ್ಲ, ಅದನ್ನು ಇಟ್ಕೊಂಡು ಅವೇನು ಮಾಡ್ತವೆ? ಇಲ್ಲಿ ಹೈಡ್ರೋಜನನ್ನು ತಗೊಳ್ಳೋದು, ಇಲ್ಲೇ ಕೊಡೋದು, ಮತ್ತೆ ಇಲ್ಲಿ ಬಂದು ಮತ್ತೆ ತಗೊಳ್ಳೋದು, ಮತ್ತೆ ಇಲ್ಲಿ ಕೊಡೋದು. ಸೊ ಇದು ಕಂಪ್ಲೀಟ್ ಪ್ರೋಸೆಸ್ನಲ್ಲಿ ಅಲ್ಟಿಮೇಟ್ ಆಗಿ ಏನು ಜನ್ರೇಟ್ ಆಗ್ತಾ ಇದೆ? ಗ್ಲೂಕೋಸ್ ಮಾಲಿಕ್ಯೂಲ್ಸು ಜನ್ರೇಟ್ ಆಗ್ತಾ ಇದ್ದಾವೆ. ಅಟ್ ದ ಸೇಮ್ ಟೈಮ್ ಇಲ್ಲೇನು ವಾಟರ್ ಮಾಲಿಕ್ಯೂಲ್ ಎಂಟರ್ ಆಗಿತ್ತಲ್ಲ, ಇದು ಫುಲ್ ಬ್ರೇಕ್ಡೌನ್ ಆಗಿ ಆಕ್ಸಿಜನ್ನು ಲಿಬ್ರೇಟ್ ಆಗುತ್ತೆ. ಅದನ್ನೇ ನಾವು ಇಕ್ವೇಷನ್ ಫಾರ್ಮಲ್ಲಿ ಹೆಂಗೆ ಬರಿತೀವಿ? ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್, ಇವೆರಡು ರಾ ಮಟೀರಿಯಲ್ಸನ್ನು ಇಟ್ಕೊಂಡು ಕ್ಲೋರೋಪ್ಲಾಸ್ಟು ಸಾಕಷ್ಟು ರಿಯಾಕ್ಷನ್ಸ್ ಇದ್ದಾವೆ, ಅದನ್ನು ಲೆಸನ್ನಲ್ಲಿ ಓದೋಣ. ಬಟ್ ಇವಾಗ ನೀವು ಇದನ್ನು ಕಲಿಬೇಕು. ಸೊ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರನ್ನು ಇಟ್ಕೊಂಡು ಕ್ಲೋರೋಪ್ಲಾಸ್ಟು ಗ್ಲೂಕೋಸ್ ಮತ್ತು ಆಕ್ಸಿಜನನ್ನು ಲಿಬ್ರೇಟ್ ಮಾಡ್ತಾ ಇದೆ. ಆ್ಯಂಡ್ ದಿಸ್ ಪ್ರೋಸೆಸ್ ವಿ ಕಾಲ್ ಇಟ್ ಆ್ಯಸ್ ಅ ಫೋಟೋಸಿಂಥಸಿಸ್. ನೀಟಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನು ಅಂತಂದರೆ, ಸೋಲಾರ್ ಎನರ್ಜಿ ಅಂದರೆ ಲೈಟ್. ಅದು ಸೊ ಲೈಟ್ ಎಲ್ಲಿ ಯೂಸ್ ಆಗ್ತಾ ಇದೆ? ಥೆಲಕಾಯ್ಡ್ ಒಳಗಡೆ. ಸೊ ಥೆಲಕಾಯ್ಡ್ ಒಳಗಡೆ ಏನೇನು ರಿಯಾಕ್ಷನ್ಸ್ ಆಗ್ತಾ ಇದ್ದಾವಲ್ಲ, ದೇ ಆರ್ ಕಾಲ್ಡ್ ಆ್ಯಸ್ ಲೈಟ್ ರಿಯಾಕ್ಷನ್ಸ್. ಗೊತ್ತಾಗ್ತಿದೆಯಾ? ಹೊರಗಡೆ ಕೆಲ್ವಿನ್ ಸೈಕಲ್ ಅಂದರೆ ಈ ಸ್ಟ್ರೋಮಾದಲ್ಲಿ ಏನೇನು ರಿಯಾಕ್ಷನ್ಸ್ ಆಗ್ತಾ ಇದ್ದಾವಲ್ಲ, ಅದು ಲೈಟನ್ನು ತೊಗೊಂಡು ಆಗ್ತಾ ಇಲ್ಲ, ಡೈರೆಕ್ಟಾಗಿ ಲೈಟ್ ಹಿಂಗೆ ಪಾಸ್ ಆಗಿ ಕೆಲ್ವಿನ್ ಸೈಕಲಲ್ಲಿ ಹೋಗ್ತಾ ಇಲ್ಲ. ಸೊ ಇದನ್ನು ನಾವು ಡಾರ್ಕ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ light reaction and dark reaction is equal to photosynthesis. Dark reaction takes place in the stroma, light reaction takes place inside the thylakoid. You got this point? See, ಇದು ಫುಲ್ ಒಂದು ಪ್ಲಾಂಟ್ ಸೆಲ್. ಓಕೆ, ವಾಟ್ ಈಸ್ ದಿಸ್? ದಿಸ್ ಈಸ್ ದ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಮತ್ತು ಸ್ಟ್ರೋಮಾ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೈಟೋಪ್ಲಾಸಮು ಸೆಲ್ ಒಳಗಡೆ ಇದೆ. ಆ ಸೆಲ್ ಒಳಗಡೆ ಇರುವಂತಹ ಸೈಟೋಪ್ಲಾಸಮ್ನಲ್ಲಿ ಒಂದು ಕ್ಲೋರೋಪ್ಲಾಸ್ಟನ್ನ ನಾವು ಇಲ್ಲಿ ಎನ್ಲಾರ್ಜ್ ಮಾಡಿರೋದು. ಇದೇ ರೀತಿಯಾಗಿ ಒಂದು ಮಿಸೋಫಿಲ್ ಸೆಲ್ನಲ್ಲಿ 40ವರೆಗೂ ಕ್ಲೋರೋಪ್ಲಾಸ್ಟ್ ಇರ್ತಾವಲ್ಲ, ಆ ಎಲ್ಲ ಕ್ಲೋರೋಪ್ಲಾಸ್ಟ್ಗಳಲ್ಲಿ ಈ ಪ್ರೋಸೆಸ್ ಆಗ್ತಾನೆ ಇರುತ್ತೆ. ಓಕೆ, ಸೊ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಎಂಟರ್ ಆಗ್ತಿದ್ದಾವೆ ಕ್ಲೋರೋಪ್ಲಾಸ್ಟನ್ನು, ಹೊರಗಡೆ ಬರ್ತಾ ಅವು ಗ್ಲೂಕೋಸ್ ಮಾಲಿಕ್ಯೂಲ್ ಮತ್ತು ಆಕ್ಸಿಜನ್ ಆಗಿ ಕನ್ವರ್ಟ್ ಆಗಿರ್ತವೆ. ಸ್ಟ್ರೋಮಾದಲ್ಲಿ ಡಾರ್ಕ್ ರಿಯಾಕ್ಷನ್ ಆಗುತ್ತೆ, ಥೆಲಕಾಯ್ಡ್ನಲ್ಲಿ ಲೈಟ್ ರಿಯಾಕ್ಷನ್ ಆಗುತ್ತೆ. ಈ ಫುಲ್ ಪಿಕ್ಚರ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತಂದರೆ 50% ಫೋಟೋಸಿಂಥಸಿಸ್ ಅರ್ಥ ಆದಂಗೆ. ಸರಿನಾ? ಸೊ ದಿಸ್ ಈಸ್ ಆಲ್ ಅಬೌಟ್ ದ ಪ್ಲಾಸ್ಟಿಡ್ಸ್. ಸೊ ಪ್ಲಾಸ್ಟಿಡ್ಸ್ ಅನ್ನುವಂಥವುಗಳು ಪ್ಲಾಂಟ್ಸ್ಗಳಲ್ಲಿ ಮತ್ತು ಯುಗ್ಲಿನಾಯ್ಡ್ಸ್ಗಳಲ್ಲಿ ಕಂಡುಬರುವಂತಹ ಕಣದಂಗಗಳು. ಎಷ್ಟು ಟೈಪ್ಸ್ ಇರ್ತವೆ? 3 ಟೈಪ್ಸ್: ಕ್ಲೋರೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್ ಆ್ಯಂಡ್ ಲ್ಯೂಕೋಪ್ಲಾಸ್ಟ್. ಕ್ರೋಮೋ ಅಂದರೆ ಅದರ್ ದ್ಯಾನ್ ಗ್ರೀನ್ ಕಲರ್, ಲ್ಯೂಕೋ ಅಂತಂದರೆ ಸ್ಟೋರೇಜ್. ನೆನ್ಪಿಟ್ಕೊಂಬಿಡಿ, ಲ್ಯೂಕೋ ಈಸ್ ಈಕ್ವಲ್ ಟು ಸ್ಟೋರೇಜ್. ಮೈಲೋಪ್ಲಾಸ್ಟ್, ಅಲ್ಯೂರೋಪ್ಲಾಸ್ಟ್ ಆ್ಯಂಡ್ ಇಲಾಯೋಪ್ಲಾಸ್ಟ್. ಸರಿನಾ? ಕ್ಲೋರೋಪ್ಲಾಸ್ಟನ್ನು ಮಾತ್ರ ನೀವು ಡಿಟೇಲ್ ಆಗಿ ಸ್ಟಡಿ ಮಾಡಬೇಕು. ಸೊ ದಿಸ್ ಕ್ಲೋರೋಪ್ಲಾಸ್ಟ್ ಇಂಪಾರ್ಟೆಂಟ್, ಇಟ್ ಹ್ಯಾಸ್ ಇಟ್ಸ್ ಓನ್ DNA ಆ್ಯಂಡ್ 70s ಟೈಪ್ ಆಫ್ ರೈಬೋಸೋಮ್. ಈ ಎಸ್ ಅನ್ನುವಂಥದ್ದು ಏನು ಅಂತ ಇನ್ನೂ ಕ್ವಶನ್ ಮಾರ್ಕ್ ಇದೆ. ಇದರ ನೆಕ್ಸ್ಟ್ ವಿಡಿಯೋದಲ್ಲಿನೇ ರೈಬೋಸೋಮ್ಸ್ಗಳ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅದನ್ನು ನೀವು ನೋಡಿ ಅರ್ಥ ಆಗುತ್ತೆ. ಓಕೆ, ಸೊ ಸ್ಕ್ರೀನ್ಶಾಟ್ ಬೇಕು ಅಂದರೆ ತಗೋಬೋದು. ಸೊ ಕ್ಲೋರೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್, ಲ್ಯೂಕೋಪ್ಲಾಸ್ಟ್. ಸ್ಟ್ರಕ್ಚರ್ ಆಫ್ ಕ್ಲೋರೋಪ್ಲಾಸ್ಟ್, ಫಂಕ್ಷನ್ ಆಫ್ ಕ್ಲೋರೋಪ್ಲಾಸ್ಟ್. ಈ ಡಯಾಗ್ರಾಮ್ ನೋಡಿದರೆ ನಿಮಗೆ ಸ್ಟ್ರಕ್ಚರ್ ಗೊತ್ತಾಗುತ್ತೆ, ಇದನ್ನು ನೋಡಿದರೆ ಫಂಕ್ಷನ್ ಗೊತ್ತಾಗುತ್ತೆ. ಸೊ ಇದೆಲ್ಲ ಪ್ರೋಸೆಸ್ಸು ಫೋಟೋಸಿಂಥಸಿಸ್ಸು. ಅದನ್ನು ಸಪ್ರೇಟ್ ಲೆಸನ್ನಲ್ಲಿ ನಾವು ರಿಯಾಕ್ಷನ್ ವೈಸು ಕಲಿಯೋಣ. ವಾಟ್ ಈಸ್ ದಿಸ್ NADP, NADPH, ಕೆಲ್ವಿನ್ ಸೈಕಲ್, ರೈಟ್ ರಿಯಾಕ್ಷನ್, ಡಾರ್ಕ್ ರಿಯಾಕ್ಷನ್, ಅದೆಲ್ಲವೂ ನಾವು ಫೋಟೋಸಿಂಥಸಿಸ್ ಚಾಪ್ಟರ್ನಲ್ಲಿ ಕಲಿಯೋಣ. ಆಯಿತಾ? ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಆರ್ಗನಲಿ, ದಟ್ ಈಸ್ ಪ್ಲಾಸ್ಟಿಡ್.
ಸೊ ಟೋಟಲ್ಲು 6 ಆರ್ಗನೈಸ್ ಕಲ್ತ್ವಿ ನಾವು. ಆ್ಯಂಡ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿಲ್ ಟ್ರೈ ಟು ಸ್ಟಡಿ ಅಬೌಟ್ ದ ರೈಬೋಸೋಮ್ಸ್ ಆ್ಯಂಡ್ ಅವರ್ ಬಿಗ್ ಕ್ವಶನ್, ವಾಟ್ ಈಸ್ ದಿಸ್ ಎಸ್ ಇನ್ ದ ರೈಬೋಸೋಮ್ ಆ್ಯಂಡ್ ವೈ ದೇರ್ ಈಸ್ 70S and 80S type of ribosome. So we'll meet again in the next video. Till then, stay safe and practice all these concepts. Thank you for watching.